शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಸನಾತನವಾದ, ಹಾಗೆಯೇ ಪುರಾತನವಾದ, ಅದ್ಭುತವಾದ ನಮ್ಮ ಒಳಗೇ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ನಾವು ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಶಿವಾನಂದ ಲಹರಿಯ 100 ಶ್ಲೋಕಗಳಿವೆ. ಇದರ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಶ್ಲೋಕವೂ ಅದ್ಭುತವಾಗಿಯೇ ಇದೆ. ಭಕ್ತಿಯ ಪ್ರವಾಹ ಅಂತ ಇದನ್ನು ಹೇಳ್ತಾರೆ. ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ಮನಸ್ಸನ್ನು ಪರಮಶಿವನ ಪಾದ ಕಮಲದಲ್ಲಿ ಇರಿಸುವಂತೆ ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಆದಿಶಂಕರಾಚಾರ್ಯರು ಬೋಧಿಸ್ತಾ ಇದ್ದಾರೆ. ಅದು ಅಲ್ಲದೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಭಗವಂತನ ಜೊತೆ ಜೋಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ. ಹಾಗಾಗಿ ತಾಂಡವ ನೃತ್ಯದ ಬಗ್ಗೆ ಹೇಳಿದರು. ಅಂದರೆ ಈ ಮಳೆ ಬರೋದಕ್ಕೆ ಮೊದಲು ಗುಡುಗು ಮಿಂಚು ಎಲ್ಲ ಕಾಣುತ್ತೆ, ನಮಗೆ ಕೇಳತ್ತೆ. ಗುಡುಗು ಕೇಳಿದಾಗ ಇದು ಓಹೋ ಪ್ರೋಗ್ರಾಮ್ ಶುರುವಾಗ್ತಾ ಇದೆ, ನಾವು ಮಿಸ್ ಮಾಡ್ಕೋಬಾರ್ದು ಪ್ರೋಗ್ರಾಮನ್ನು ಅಂತ ಇರುತ್ತೆ ನೋಡಿ. ನಮಗೆ ಸಿನಿಮಾಕ್ಕೆ ಎಲ್ಲ ಹೋದಾಗ ಸಮಯದಲ್ಲಿ ಹೋಗಬೇಕು ನಾವು ಅಂತ ಹೇಳಿ, ಇದ್ರೆ ಮತ್ತೆ ಫಸ್ಟ್ ಪಾರ್ಟ್ ಮಿಸ್ ಆದರೂ ನಮ್ಗೆ ಅರ್ಥ ಆಗೋದಿಲ್ಲ ಅಲ್ವೇ? ಹಾಗೆಯೇ ಗುಡುಗು ಶುರುವಾದಾಗ ಓಹೋ ಕಾರ್ಯಕ್ರಮ ಶುರುವಾಗ್ತಾ ಇದೆ, ಮಹಾವಿಷ್ಣು ತಬಲಾ ಅಥವಾ ಮೃದಂಗ ಅಥವಾ ಡೋಲು ಬಾರಿಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಹಾಗೆಯೇ ಮಿಂಚು ಕಂಡಾಗ ಶಿವನ ತಾಂಡವ ನೃತ್ಯವನ್ನು ವೀಕ್ಷಿಸೋಕ್ಕೋಸ್ಕರ ಅಲ್ಲಿ ಎಲ್ಲ ದೇವತೆಗಳು ಸೇರಿದ್ದಾರೆ. ಅವರ ಕಣ್ಣು ಆ ಕಡೆ ಈ ಕಡೆ, ದೃಷ್ಟಿ ಆ ಕಡೆ ಈ ಕಡೆ ಆಗ್ತಾ ಇದೆ, ಇದೇ ಮಿಂಚು. ಹಾಗೆ ನಮ್ಮ ಹಾಗೆ ಸೇರಿರುವ ಎಲ್ಲ ಭಕ್ತರ ಆನಂದ ಬಾಷ್ಪವೇ ಆ ಮಳೆ ನೀರು ಅಂತ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಅಂದರೆ ನಮ್ಮನ್ನು ಶಿವನ ಜೊತೆ ಆದಷ್ಟು ನಾವು ಜೋಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ತಿರುವಣ್ಣಾಮಲೆಯಲ್ಲಿ ಒಬ್ಬರು ಸಂತರು ಇದ್ದರು. ಯೋಗಿರಾಮ್ ಸುರತ್ ಕುಮಾರ್ ಅಂತ ಹೆಸರು ಅವ್ರದ್ದು ದೊಡ್ಡ ಆಶ್ರಮ ಇದೆ. ಯಾರಾದರೂ ತಿರುವಣ್ಣಾಮಲೆಗೆ ಹೋಗೋದಿದ್ರೆ ಖಂಡಿತವಾಗಿಯೂ ಈ ಆಶ್ರಮಕ್ಕೆ ಒಂದು ವಿಸಿಟನ್ನು ಖಂಡಿತವಾಗಿಯೂ ಕೊಡಿ. ಈಗ ಭೌತಿಕ ದೇಹದಲ್ಲಿ ಅವರಿಲ್ಲ, ಸಮಾಧಿಯನ್ನು ಹೊಂದಿದ್ದಾರೆ. ಅವರ ಶಿಷ್ಯರಾದ ಮಾ ದೇವಕಿ ಅಂತ ಇದ್ದಾರೆ. ಅವರು ಈಗ ಆ ಆಶ್ರಮದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದರು. ಎಲ್ಲವನ್ನ ಬಿಟ್ಟು ಈ ಯೋಗಿರಾಮ್ ಸುರತ್ ಕುಮಾರ್ ಹತ್ರ ಬಂದು ಈಗಲೂ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಮೊದಲಿನ ಕೆಲವು ದಿನಗಳಲ್ಲಿ ಅವರು ತಮ್ಮ ಅನಿಸಿಕೆಗಳನ್ನು, ಅನುಭವಗಳನ್ನು ಬರೆದಿದ್ದಾರೆ ಅಥವಾ ಅವರು ಸತ್ಸಂಗದಲ್ಲಿ ಹೇಳ್ತಾ ಇರ್ತಾರೆ. ಒಂದು ಸಲ ಈ ಯೋಗಿಜಿಯವರು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಕೂತಿದ್ರಂತೆ. ಇವರು ಈ ದೇವಕಿ ಮಾ ಕೂಡ ಅವರನ್ನು ನೋಡೋಕ್ಕೆ, ಭೇಟಿ ಮಾಡೋಕ್ಕೆ ಅಂತ ಅಲ್ಲಿ ಹೋಗಿದ್ರು. ಅವಾಗ ಅವರಿಗೆ ಯಾರೋ ಹೇಳಿದ್ರಂತೆ, ನಿನ್ನೆ ಅಲ್ಲಿ ಮರದ ಕೆಳಗಡೆ ಯೋಗಿಜಿ ನೃತ್ಯ ಮಾಡ್ತಾ ಇದ್ರು, ಒಳ್ಳೆ ಶಿವನ ತಾಂಡವ ನೃತ್ಯದ ಹಾಗೆ ಇತ್ತು ಅಂತ ಹೇಳಿದ್ರಂತೆ. ಇವರು ಹೆಚ್ಚಾಗಿ ಮಾತಾಡಿದವರಲ್ಲ,
ಆದರೆ ಅದು ಯಾಕೋ ಕೇಳಬೇಕು ಅಂತ ಅನ್ನಿಸ್ತಂತೆ. ಎಷ್ಟು ಧೈರ್ಯ ಎಲ್ಲಿಂದ ಬಂತೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಕೇಳೇ ಬಿಟ್ಟೆ ಅವರನ್ನು ಭಗವಾನ್ ಅಂತ ಹೇಳಿ ಬೋಧಿಸ್ತಾ ಇದ್ರು. ಭಗವಾನ್, ನಾನು ಒಂದ್ಸಲ ಶಿವನ ನೃತ್ಯ ನೋಡ್ಬೋದಾ? ನಿನ್ನೆ ಅಲ್ಲಿ ನೀವು ಮಾಡಿದ್ರಿ, ಡ್ಯಾನ್ಸ್ ಮಾಡಿದ್ರಿ ಅಂತ ಗೊತ್ತಾಯಿತು, ನಾನು ನೋಡ್ಬೋದಾ ಅಂತ ಕೇಳಿದ್ರಂತೆ. ಅವರು ನಕ್ಕು ಹಾಂ ಹಾಂ ಅಂತ ಹೇಳಿದ್ರಂತೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ, ದೇವಕಿ ನೋಡು, ಶಿವನ ತಾಂಡವ ನೃತ್ಯ ನೋಡು. ಇವರು ಎಲ್ಲಿ ಎಲ್ಲಿ ಅಂತ ಹುಡುಕಿದ್ರೆ ಮೇಲೆ ತೋರಿಸಿದ್ರಂತೆ 2 ಪಕ್ಷಿಗಳು ಹಾರಾಡ್ತಾ ಇದ್ದಾವೆ. ಶಿವನ ತಾಂಡವ ನೃತ್ಯ ನೋಡು ಅಂತ ಹೇಳಿದ್ರಂತೆ. ಓಹೋ, ಪಕ್ಷಿ ಹಾರಾಡೋದಕ್ಕೆ ತಾಂಡವ ನೃತ್ಯ ಹೇಳ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಾಯಿತು. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಂದು ಸಲ ಹೇಳಿದ್ರಂತೆ, ದೇವಕಿ ನೋಡು ತಾಂಡವ ನೃತ್ಯ. ಏನು? 2 ಎಲೆಗಳು ಹಾರಾಡಿ ಗಾಳಿಯಲ್ಲಿ ಹಾರಾಡಿ ಕೆಳಗಡೆ ಬರ್ತಾ ಬೀಳ್ತಾ ಇದ್ದಾವೆ. ಓಹೋ, ಇದೇ ತಾಂಡವ ನೃತ್ಯವಾ ಅಂತ ಅಂದ್ಕೊಂಡ್ರಂತೆ. ಇನ್ನು ಸ್ವಲ್ಪ ಹೊತ್ತಾದಾಗ ಅವರಿಗೆ ಒಂದು ಎಲೆಯಲ್ಲಿ ಊಟ ಕೊಟ್ಟರು. ಎಲೆ ಹತ್ರ ಒಂದು ಈ ಶತಪಾದ ಅಂತ ಹೇಳ್ತೀವಿ ನೋಡಿ, ಒಂದು ಕರಿಮಣಿ ಹುಳ ಅಂತ ಹೇಳ್ತೀವಿ, 100 ಕಾಲುಗಳಿರುವಂತಹ ಒಂದು ಸಣ್ಣದೊಂದು ಬರುತ್ತೆ ನೋಡಿ ಹುಳ, ಅದು ಬರ್ತಾ ಇತ್ತಂತೆ ಹತ್ರ. ಅದನ್ನು ನೋಡಿ ಅವ್ರು ಯೋಗಿಜಿ ಹೇಳಿದ್ರಂತೆ, ದೇವಕಿ ನೋಡು ಶಿವನ ನೃತ್ಯ ನೋಡು. ಆಗ ಇವರಿಗೆ ತಾಂಡವ ನೃತ್ಯ ಅಂತ ಹೇಳಿದ್ರೆ ಶಿವ ತಾಂಡವ ನೃತ್ಯವೇ ಆಡಬೇಕು ಅಂತ ಅಲ್ಲ ಅರ್ಥ. ಜಗತ್ತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಚಟುವಟಿಕೆಯಲ್ಲಿಯೂ ಆ ಶಿವನನ್ನ ನೋಡಬೇಕಾಗಿದೆ ನಾವು. ಅಂದರೆ ನಾವು ನಮ್ಮನ್ನ ಪರಮಶಿವನ ಜೊತೆ ಪ್ರತಿಯೊಂದು ಚಟುವಟಿಕೆಗಳಲ್ಲಿಯೂ ಕೂಡ ಜೋಡಿಸಿಕೊಳ್ಳಬೇಕಾಗಿದೆ. ಇದೇ ಅರ್ಥದಲ್ಲಿ ತಾಂಡವ ನೃತ್ಯದ ಬಗ್ಗೆಯೂ ಆದಿಶಂಕರಾಚಾರ್ಯರು ಹೇಳಿದ್ದಾರೆ, ನಮಗೆ ವರ್ಣಿಸಿದ್ದಾರೆ. ಈಗ 57ನೆಯ ಶ್ಲೋಕ, 56 ಶ್ಲೋಕದವರೆಗೂ ಹೋದ ವಾರ ನೋಡಿದೆವು. 57ನೆಯ ಶ್ಲೋಕ. ನಿತ್ಯಂ ಸ್ವೋದರ ಪೂರಣಾಯ ಸಕಲಾನುದ್ದೇಶ್ಯ ವಿತ್ತಾಶಯ ವ್ಯರ್ಥಂ ಪರ್ಯಟನಂ ಕರೋಮಿ ಭವತ ಸೇವಾಂ ನ ಜಾನೇ ವಿಭೋ ಮಜ್ಜನ್ಮಾಂತರ ಪುಣ್ಯ ಪಾಕ ಬಲತಃ ತ್ವಂ ಶರ್ವ ಸರ್ವಾಂತರಃ ತಿಷ್ಠಸ್ಯೇವ ಹಿತೇನ ವಾ ಪಶುಪತೆ ತೇ ರಕ್ಷಣೀಯೋಸ್ಮ್ಯಹಂ. ಇದೇ ಶ್ಲೋಕ ರಾಗದಲ್ಲಿ ನಿತ್ಯಂ ಸೋದರ ಪೂರಣಾಯ ಸಕಲಾನ್ ಉದ್ದೇಶ್ಯ ವಿತ್ತಾಶಯ ವ್ಯರ್ಥಂ ಪರ್ಯಟನಂ ಕರೋಮಿ ಭವತಃ ಸೇವಾಂ ನ ಜಾನೇ ವಿಭೋ ಮಜ್ಜನ್ಮಾಂತರ ಪುಣ್ಯಪಾಕ ಬಲತಃ ತ್ವಂ ಶರ್ವ ಸರ್ವಾಂತರಃ ತಿಷ್ಠಸ್ಯೇವ ಹಿತೇನ ವಾ ಪಶುಪತೆ ತೇ ರಕ್ಷಣೀಯೋಸ್ಮ್ಯಹಂ. ನಿತ್ಯಂ ಸ್ವ ಉದರ ಪೂರಣಾಯ, ಹೊಟ್ಟೆಪಾಡಿಗಾಗಿ. ಎಲ್ಲರೂ ಯಾಕೆ ಕೆಲಸ ಮಾಡ್ತಾ ಇರಬೇಕಾಗಿದೆ? ಈ ಹೊಟ್ಟೆ ಅಂತ ಒಂದು ಇದೆ ನೋಡಿ, ಹಸಿವು ಅಂತ ಇದೆ ಅಲ್ವಾ. ಹೊಟ್ಟೆ ತುಂಬಿಸಬೇಕು ಅಂತಾದರೆ ನಾವು ಸಂಪಾದಿಸಲೇಬೇಕಾಗತ್ತೆ, ದುಡ್ಡು ಬೇಕು, ದುಡ್ಡಿಗೋಸ್ಕರ ಕೆಲಸ ಮಾಡಲೇಬೇಕಾಗಿದೆ. ಸಂಪಾದನೆ ಬೇಕು ಅಂತಾದರೆ ಉದ್ಯೋಗ ಬೇಕು. ಹಾಗೆ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ, ನಿತ್ಯ ಸ್ವ ಉದರ ಪೂರ್ಣಾಯ, ನನ್ನ ಬೇರೆಯವ್ರದಕ್ಕೊಲ್ಲ, ಬೇರೆಯವ್ರ ಹೊಟ್ಟೆ ತುಂಬಿಸೋದಿಲ್ಲ ನಾನು, ನನ್ನ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಸಕಲಾನುದ್ದೇಶ್ಯ ವಿತ್ತಾಶಯ, ಎಲ್ಲ ಕಡೆ ಅಲ್ಲಿ ಇಲ್ಲಿ ವ್ಯರ್ಥಂ ಪರ್ಯಟನಂ ಕರೋಮಿ, ಅಲ್ಲಿ ಇಲ್ಲಿ ವ್ಯರ್ಥವಾಗಿ ತಿರುಗಾಡಿ ಯಾರ್ಯಾರನ್ನೋ ಬೇಡಿ ಕೆಲಸ ಕೊಡಿ ಅಂತ ಹೇಳಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೇನೆ. ದುಡ್ಡು ಬರೇ ಹೊಟ್ಟೆಪಾಡಿಗಾಗಿ ಮಾತ್ರ ಅಲ್ಲ, ನಮಗೆ ವಿಲಾಸಮಯವಾದ ಜೀವನ ಬೇಕು, ಕೂಡಿಡಬೇಕು. ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ನಮ್ಮ ಜೀವನಕ್ಕೆ ಮಾತ್ರ ಅಲ್ಲ, ನಮ್ಮ ಮಕ್ಕಳದ್ದು ಅಲ್ಲದೆ ನಮ್ಮ ಮೊಮ್ಮಕ್ಕಳ ಜೀವನಕ್ಕೂ ಸಾಕಾಗುವಷ್ಟು ನಾವು ಕೂಡಿಸಿ ಇಡಬೇಕು. ಇದೇ ನಮ್ಮ ಗುರಿ ಅಲ್ವೇ? ನಾವು ಕಷ್ಟ ಬಂದಿದ್ದು ಸಾಕು, ನಮ್ಮ ಮಕ್ಕಳು ಕಷ್ಟ ಬರೋದು ಬೇಡ ಅಲ್ವೇ?
ನಾವು ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನು ಅವ್ರು ಹೇಗೆ ವ್ಯಯ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅದು ಅಲ್ಲದೆ ಇನ್ನು ಮೊಮ್ಮಕ್ಕಳಿಗೋಸ್ಕರ ಮರಿ ಮೊಮ್ಮಕ್ಕಳಿಗೋಸ್ಕರ ಸೇರಿಸೋದು ಇದೆ ನಾವು. ಅದನ್ನೇ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ, ಸಕಲಾನುದ್ದಿಶ್ಯ ವಿತ್ತಾಶಯ. ವಿತ್ತ ಅಂತ ಹೇಳಿದ್ರೆ ಸಂಪತ್ತು, ಸಂಪತ್ತಿನ ಆಸೆಯಿಂದ ಕೂಡಿಡ್ತಾ ಇದ್ದೇನೆ. ಹಾಗಾಗಿ ಭವತ ಸೇವಾಂ ನ ಜಾನೇ ವಿಭು. ನಿನ್ನ ಸೇವೆ, ನಿನ್ನ ಪೂಜೆ ಹೇಗೆ ಮಾಡಬೇಕು ನನಗೆ ಗೊತ್ತೇ ಇಲ್ಲ ಶಿವ. ಯಾಕೆ? ನನಗೆ ಪುರ್ಸೊತ್ತಿಲ್ಲ. ದುಡ್ಡು ಸಂಪಾದನೆ ಮಾಡಬೇಡ್ವಾ? ಕೂಡಿಡ್ಬೇಡ್ವಾ? ದೊಡ್ಡ ಮನೆ ಕಟ್ಟಬೇಕು. ಒಂದು ಮನೆ ಕಟ್ಟಿದರೆ ಸಾಕಾ? ಓಹೋ, ಅದು ನಾನು ಉಳ್ಕೊಳ್ಳೋಕ್ಕಾಯ್ತು, ವಾಸ ಮಾಡೋಕ್ಕಾಯ್ತು. ಮತ್ತೆ ಬಾಡಿಗೆ ಬರಬೇಕಲ್ವ? ಇನ್ನೊಂದಷ್ಟು ಜಾಗೆಗಳು, ಸೈಟ್ಗಳು, ಪ್ಲಾಟ್ಗಳು ಅಥವಾ ಮನೆಗಳು, ಫ್ಲ್ಯಾಟು ಕಟ್ಟಿಸಿ ಬಾಡಿಗೆ ಎಲ್ಲ ಬರಬೇಕು. ವಿಲಾಸಮಯ ಜೀವನ ನಡೆಸಬೇಕು ಅಂತಾದರೆ ತುಂಬ ದುಡ್ಡು ಬೇಕು. ಇದನ್ನೆಲ್ಲ ಸಂಪಾದನೆ ಮಾಡೋ ಅಷ್ಟೊತ್ತಿಗೆ ಶಿವ ನನಗೆ ಪುರುಸೊತ್ತೇ ಇಲ್ಲ ನಿನ್ನ ಬಗ್ಗೆ ಆಲೋಚನೆ ಮಾಡೋದಕ್ಕೆ, ಅಥವಾ ನಿನ್ನ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಕಲಿಸಿಕೊಡೋರು ಇದ್ರೂ ಕೂಡ ನನಗೆ ಪುರುಸೊತ್ತಿಲ್ಲ. ಭವತ ಸೇವಾ ನ ಜಾನೇ ವಿಭೋ. ನನಗೆ ನಿನ್ನ ಸೇವೆಯನ್ನು ಮಾಡುವಂಥದ್ದು ಗೊತ್ತೇ ಇಲ್ಲ. ಮಜ್ಜನ್ಮಾಂತರ ಪುಣ್ಯ ಪಾಕ ಬಲತಃ ತ್ವಂ ಸರ್ವಾಂತರಃ. ಯಾವುದೋ ನಾವು ಹೇಳಲ್ವ, ಅಜ್ಜಿ ಪುಣ್ಯ ಅಂತ ಹೇಳಲ್ವ, ಯಾವುದೋ ಮಾಡಿದ ಪುಣ್ಯದಿಂದ, ಪುಣ್ಯದ ಫಲವಾಗಿ ಈಗ ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ಏನು? ನೀನು ಸರ್ವಾಂತರ್ಯಾಮಿ ಸರ್ವಾಂತರಃ ತಿಷ್ಠಸಿ ಏವ. ಎಲ್ಲರಲ್ಲಿಯೂ ನೀನಿದೆಯಾ ಅಂತ ಹೇಳಿ ಈಗ ಒಂದು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ನನಗೆ. ಯಾವುದೋ ಜನ್ಮದಲ್ಲಿ ಮಾಡಿರುವ ಪುಣ್ಯಗಳ ಫಲದಿಂದಾಗಿ ಈ ಜ್ಞಾನ ನನಗೆ ಸ್ವಲ್ಪ ಸಿಗ್ತಾ ಇದೆ. ಇದರ ಅರಿವು, ತಿಳುವಳಿಕೆ ನನಗೆ ಮೂಡ್ತಾ ಇದೆ. ಹಾಗಾಗಿ ತೇನವ ಪಶುಪತೆ ರಕ್ಷಣೀಯೋಸ್ಮಿ ಅಹಂ. ಹಾಗಾದ ಕಾರಣ ನಾನು ರಕ್ಷಿಸಲ್ಪಡಲಿಕ್ಕೆ ಯೋಗ್ಯ. ಯಾರು ರಕ್ಷಣೆ ಮಾಡಬೇಕು? ಪಶುಪತಿ. ನಾನು ಪಶು ತಾನೆ, ನೀನೇ ನನಗೆ ಪಶುಪತಿ, ಇನ್ನು ಬೇರೆ ಯಾರೂ ಇಲ್ಲ ನನಗೆ. ಹಾಗಾಗಿ ನಿನ್ನಿಂದ ರಕ್ಷಿಸಲ್ಪಡಲಿಕ್ಕೆ ನಾನು ಯೋಗ್ಯ. ಪೂಜೆ ಮಾಡೋದು ಗೊತ್ತಿಲ್ಲ. ಪೂಜೆ ಮಾಡಿದ್ರು ಹೇಗೆ ಮಾಡ್ತೀವಿ ನಾವು? 1 ಗಂಟೆ ಪೂಜೆ ಮಾಡ್ತೇನೆ ಮಾರ್ರೆ ನಾನು, ಅಲ್ವಾ? ದೊಡ್ಡ ಹೆಗ್ಗಳಿಕೆ. ಅದರಲ್ಲಿ ಪೂಜೆ ಮಾಡುವಾಗ ಅಭಿಷೇಕ ಮಾಡೋದೋ, ಅರ್ಚನೆ ಮಾಡೋದೋ, ನೈವೇದ್ಯ ಎಲ್ಲ ಇರ್ಬೋದು. ಮಾಡುವಾಗ ಮನಸ್ಸು ಎಲ್ಲಿದೆ? ಬೆಳಿಗ್ಗೆ ಎದ್ದು ಪೂಜೆ ಮಾಡೋರಿಗೆ ಪೂಜೆ ಮಾಡ್ತಾ ಇರ್ತೇವೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ಅಯ್ಯೋ ಅಕ್ಕಿ ನೆನೆ ಹಾಕಿಲ್ಲ, ಅಥವಾ ದೋಸೆ ಹಿಟ್ಟಿಲ್ಲ, ಇಡ್ಲಿ ಹಿಟ್ಟಿಲ್ಲ, ಏನು ಮಾಡೋದಪ್ಪ ಇವತ್ತು? ತರಕಾರಿ ಏನಿದೆ? ಇವತ್ತು ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಕೈಯಲ್ಲಿ ನಾವು ಅರ್ಚನೆ ಮಾಡ್ತಾ ಇದ್ದೇವೆ, ಮನಸ್ಸು ಮಾತ್ರ ಇಡೀ ಪ್ರಪಂಚ ತಿರುಗ್ತಾ ಇರುತ್ತೆ. ಇಡೀ ಪ್ರಪಂಚ ಅಲ್ಲದಿದ್ರೂ ನಮ್ಮ ಅಡಿಗೆ ಮನೆಯಲ್ಲಿ ತಿರುಗ್ತಾ ಇರುತ್ತೆ. ಫ್ರಿಜ್ಜಿನಲ್ಲಿ ಏನಿದೆ, ಹಾಲಿದೆಯೋ ಇಲ್ವೋ, ಮೊಸರು ಇದೆಯೋ ಇಲ್ವೋ, ಮೊಸರು ಹೆಪ್ಪ ಹಾಕೋದು ಮರ್ತು ಬಿಟ್ಟೆ ಅಲ್ವೇ? ಇದನ್ನು ನಾವು ಗಮನಿಸಬೇಕು. ಅದನ್ನೇ ಆದಿಶಂಕರಾಚಾರ್ಯರು ಹೇಳೋದಿಲ್ಲಿ, ನನಗೆ ನಿನ್ನ ಸೇವೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಆದರೆ ಏನೂ ಮಾಡದೇ ಇರೋದ್ರಿಂದ ಹೀಗೆ ಮಾಡೋದು ಉತ್ತಮ. ಹೀಗೆ ಮಾಡಿ ಮಾಡಿ ಸ್ವಲ್ಪ ದಿನ ಆದಮೇಲೆ ಏನೋ ಒಂದು ಇದೆ ಇದರಲ್ಲಿ, ನನಗೆ ಇದರಿಂದ ಅಷ್ಟು ಸಂತೋಷ ಸಿಗ್ತಾ ಇಲ್ಲ, ಇನ್ನು ಮುಂದಕ್ಕೆ ಹೋಗಬೇಕಾಗಿದೆ ಅಂತ ಹೇಳುವ ಭಾವನೆ ಬರುತ್ತೆ ನಮಗೆ. ಹಾಗಾಗಿ ಹೀಗೆ ಮಾಡೋದು ತಪ್ಪು ಅಂತಲ್ಲ, ಆದರೆ ಇದರಿಂದ ಮುಂದಕ್ಕೆ ನಾವು ಬೆಳಿಬೇಕು. ಮನಸ್ಸಿನ ಭಾವನೆಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗಿದೆ. ಮುಂದಿನ ಶ್ಲೋಕ 58ನೇ ಶ್ಲೋಕ. ಏಕೋ ವಾರಿಜ ಬಾಂಧವ ಕ್ಷಿತಿನಭೋ ವ್ಯಾಪ್ತಂ ತಮೋ ಮಂಡಲಂ ಭಿತ್ವಾ ಲೋಚನ ಗೋಚರೋಪಿ ಭವತಿ ತ್ವಂ ಕೋಟಿ ಸೂರ್ಯ ಪ್ರಭಃ ವೇದ್ಯ ಕಿಂ ನ ಭವಸ್ಯ ಹೋ ಘನತರಂ ಕೀದೃಗ್ ಭವೇನ್ಮತ್ತಮಃ ತತ್ಸರ್ವಂ ವ್ಯಪನೀಯ ಮೇ ಪಶುಪತೆ ಸಾಕ್ಷಾತ್ ಪ್ರಸನ್ನೋ ಭವ. ಏಕೋ ವಾರಿಜ ಬಾಂಧವ ಕ್ಷಿತಿನಭೋ
ವ್ಯಾಪ್ತಂ ತಮೋ ಮಂಡಲಂ ಭಿತ್ವಾ ಲೋಚನ ಗೋಚರೋಪಿ ಭವತಿ ತ್ವಂ ಕೋಟಿ ಸೂರ್ಯಪ್ರಭಃ ವೇದ್ಯ ಕಿಂ ನ ಭವಸ್ಯಹೋ ಘನತರಂ ಕೀದೃಗ್ಭವೇನ್ಮತ್ತಮಃ ತತ್ಸರ್ವಂ ವ್ಯಪನೀಯ ಮೇ ಪಶುಪತೆ ಸಾಕ್ಷಾತ್ ಪ್ರಸನ್ನೋ ಭವ. ಇಲ್ಲಿ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ಅಂದರೆ, ಒಬ್ಬ ಸೂರ್ಯ ಪ್ರಕಾಶಮಯವಾಗಿರ್ತಾನೆ. ಬೆಳಿಗ್ಗೆ ಸೂರ್ಯೋದಯ ಆದಾಗ ರಾತ್ರಿ ಇದ್ದಂತಹ ಅಂಧಕಾರ ಎಲ್ಲವನ್ನ ಹೋಗಲಾಡಿಸಿ ಬೆಳಕನ್ನು ಎಲ್ಲರಿಗೂ ಕೊಡ್ತಿದ್ದಾನೆ. ಆದರೆ ಈ ಶಿವ ಕೋಟಿ ಸೂರ್ಯನ ಪ್ರಭೆ ಇದೆಯಂತೆ ಶಿವನಿಗೆ. ಶಿವನೇ ತಾನೇ ಸೂರ್ಯನಿಗೆ ಪ್ರಭೆಯನ್ನು ಕೊಡುವವನು. ಶಿವನಿಗೆ ಕೋಟಿ ಸೂರ್ಯ ಪ್ರಭ ಇದೆ. ಹಾಗಿದ್ರೂ ಕೂಡ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ? ಸೂರ್ಯ ನಮಗೆ ಕಾಣಿಸ್ತಾನೆ. ಸೂರ್ಯೋದಯ ಆದಾಗಿಂದ ಸೂರ್ಯಾಸ್ತಮಾನದವರೆಗೂ ನಾವು ಸೂರ್ಯನನ್ನು ನೋಡ್ತಾ ಇರ್ತೇವೆ. ಕಣ್ಣಿಗೆ ಕಾಣಸಿಗ್ತಾನೆ ಸೂರ್ಯ. ಅದೇ ಕೋಟಿ ಸೂರ್ಯ ಪ್ರಭೆ ಇರುವಂತಹ ನೀನು ನನಗೆ ಯಾಕೆ ಕಾಣಸಿಗ್ತಾ ಇಲ್ಲ? ಹಾಗಾದರೆ ನನ್ನ ಮನಸ್ಸಿನಲ್ಲಿ ಯಾವ ಥರದ ಕತ್ತಲು ತುಂಬಿಕೊಂಡಿದೆ? ಅಷ್ಟು ಪ್ರಭೆ ಇದ್ದೂ ಕೂಡ ಇಂತಹ ಅಂಧಕಾರವನ್ನು ಹೋಗಲಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ಆ ಅಂಧಕಾರ ಎಷ್ಟು ಗಾಢವಾಗಿದೆ. ಅದರ ಬಗ್ಗೆ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಏಕೋ ವಾರಿಜ ಬಾಂಧವ. ವಾರಿಜ ಅಂತ ಹೇಳಿದರೆ ಕಮಲದ ಹೂ, ಪದ್ಮ, ತಾವರೆ. ಸಂಸ್ಕೃತದಲ್ಲಿ ಹಲವಾರು ಪದಗಳಿವೆ. ಒಂದು ಅರ್ಥ ತಾವರೆಗೆ. ವಾರಿಜ ಅಂತ ಹೇಳಿದರೆ ತಾವರೆ. ವಾರಿಜ ಬಾಂಧವ. ತಾವರೆಗೆ ಬಂಧುವಾಗಿರುವುದು ಯಾರು? ಸೂರ್ಯ. ಸೂರ್ಯ ಮೇಲೆ ಬಂದಾಗ ತಾವರೆ ಹೂ ವಿಕಸನಗೊಳ್ಳುತ್ತೆ. ಹಾಗಾಗಿ ಸೂರ್ಯನಿಗೆ ವಾರಿಜ ಬಾಂಧವ ಅಂತ ಹೆಸರು. ಎಷ್ಟು ಸೂರ್ಯರಿದ್ದಾರೆ? ಏಕಃ, ಒಂದೇ ಇರೋದು, ಒಬ್ಬನೇ ಇರೋದು. ಕ್ಷಿತಿ ನಭೋ ವ್ಯಾಪ್ತಂ ತಮೋ ಮಂಡಲಂ. ಕ್ಷಿತಿ ಅಂತ ಹೇಳಿದರೆ ಭೂಮಿ, ನಭ ಅಂತ ಹೇಳಿದರೆ ಆಕಾಶ. ಆಕಾಶ ಮತ್ತು ಭೂಮಿಯಲ್ಲಿ ಇರುವಂತಹ ತಮೋ ಮಂಡಲ. ತಮಸ್ಸು ಅಂತ ಹೇಳಿದರೆ ಕತ್ತಲು ಅಥವಾ ಅಂಧಕಾರ. ಈ ಅಂಧಕಾರದ ಮಂಡಲವನ್ನೇ ಭಿತ್ವ ಹೋಗಲಾಡಿಸ್ತಾನೆ ಒಬ್ಬನೇ ಒಬ್ಬ ಸೂರ್ಯ. ಲೋಚನ ಗೋಚರೋಪಿ ಭವತಿ. ಅಷ್ಟು ಮಾತ್ರ ಅಲ್ಲ, ನನ್ನ ಕಣ್ಣಿಗೆ ಗೋಚರಿಸ್ತಾ ಇದ್ದಾನೆ. ಅಗೋಚರ ಅಲ್ಲ ಸೂರ್ಯ, ಕಾಣಿಸ್ತಾ ಇದ್ದಾನೆ ನನ್ನ ಕಣ್ಣಿಗೆ. ತ್ವಂ ಕೋಟಿ ಸೂರ್ಯ ಪ್ರಭಃ. ನೀನು ಯಾರು ಶಿವ? ನಿನಗೆ ಎಷ್ಟು ಪ್ರಭೆ ಇದೆ, ಎಷ್ಟು ಪ್ರಕಾಶವಿದೆ? ಕೋಟಿ ಸೂರ್ಯರ ಪ್ರಕಾಶ. ಒಬ್ಬ ಸೂರ್ಯನ ಪ್ರಕಾಶವೇ ನಮಗೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಸುಡು ಬಿಸಿಲು ಇದ್ದಾಗ ತಡ್ಕೊಳ್ಳಿಕ್ಕಾಗೋದಿಲ್ಲ. ಇನ್ನು ಕೋಟಿ ಸೂರ್ಯರ ಪ್ರಭೆ ಇದ್ದರೆ ಹೇಗಿರ್ಬೋದು ಊಹಿಸಬೇಕಾಗಿದೆ ನಾವು. ಹಾಗಿದ್ರೂ ಕೂಡ ವೇದ್ಯ ಕಿಂ ನ ಭವಸ್ಯಹೋ ಘನತರಂ ಕೀದೃಗ್ಭವೇ ಮತ್ತಮಃ. ಓಹೋ, ಇಷ್ಟು ಕೋಟಿ ಸೂರ್ಯರ ಪ್ರಭೆ ಇದ್ದರೂ ಕೂಡ ನನಗೆ ನೀನು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ನನ್ನ ಮನಸ್ಸಿಗೆ ನಿನ್ನ ಬಗ್ಗೆ ಅರಿವು ಇನ್ನೂ ಉಂಟಾಗ್ತಾ ಇಲ್ಲ. ಯಾಕೆ? ಎಷ್ಟು ತಮ ಇದೆ, ಯಾವ ಥರದ ತಮ. ಕೀದೃಗ್ಭವೇನ್ ಮತ್ತಮಃ. ನನ್ನ ಮನಸ್ಸಿನಲ್ಲಿರುವ ಅಂಧಕಾರ ಅಂತ ಹೇಳೋದು ಯಾವ ಥರದಲ್ಲಿರ್ಬೋದು ಶಿವ? ತತ್ಸರ್ವಂ ವ್ಯಪನೀಯ ಮೇ ಪಶುಪತೆ. ಈ ಅಂಧಕಾರ ಅಂತ ಹೇಳಿದರೆ ಅಜ್ಞಾನದಿಂದ ಬರುವಂತಹ ಒಂದು ಭಯ. ಅಜ್ಞಾನಕ್ಕೂ ತಮಸ್ ಅಂತ ಹೇಳ್ತೀವಿ, ಕತ್ತಲು ಅಂತ ಹೇಳ್ತೀವಿ, ಅಂಧಕಾರ ಅಂತ ಹೇಳ್ತೀವಿ. ಅದರಿಂದ ಉಂಟಾಗುವಂತಹ ಎಲ್ಲ ಮೋಹ, ಭಯ ಎಲ್ಲವೂ ಕೂಡ. ಯಾವುದರ ಬಗ್ಗೆ ಜ್ಞಾನ ಇಲ್ಲ ನಮಗೆ. ಯಾತಕ್ಕೆ ನಾವು ಅಜ್ಞಾನಿ ಅಂತ ಹೇಳ್ತೇವೆ? ನಿಜವಾದ ಜ್ಞಾನ ಅಂತ ಹೇಳಿದರೆ
ನಾನು ಅಂದರೆ ಈ ದೇಹ ಅಲ್ಲ, ನಾನು ಅಂದರೆ ಸರ್ವವ್ಯಾಪಿಯಾಗಿರುವಂತಹ ಆ ಆತ್ಮ. ನಮಗೇನಿದೆ? ನಾನು ಅಂತೇಳಿದರೆ ಈ ದೇಹ, ಈ ಮನಸ್ಸು, ಈ ಬುದ್ಧಿ ಅಥವಾ ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇದೆಲ್ಲವೂ ನಾನು ಅಂತೇಳುವ ಭಾವನೆಯಲ್ಲಿ, ತಪ್ಪು ಕಲ್ಪನೆಯಲ್ಲಿ ಇರುವಂಥವರು ನಾವು. ಅದರಿಂದಾಗಿ ನಮಗೆ ಬಂದಿರುವಂತಹ ಮೋಹ, ಭಯ ಎಲ್ಲವೂ ಕೂಡ ಈ ತಮಸ್ಸು, ಈ ಕತ್ತಲೆ, ಅಜ್ಞಾನ ಅಂತೇಳುವ ಈ ಕತ್ತಲೆಯನ್ನು ನೀನು ಹೋಗಲಾಡಿಸು. ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ನೀನೇ ತತ್ಸರ್ವಂ ಎಲ್ಲವನ್ನು ವ್ಯಪನೀಯಮೇ, ನನ್ನ ಮನಸ್ಸಿನಲ್ಲಿರುವ ಈ ಕತ್ತಲೆ, ಇದರಿಂದ ಉಂಟಾಗಿರುವಂತಹ ಮೋಹ, ಭಯ, ರಾಗ, ದ್ವೇಷ ಎಲ್ಲವನ್ನು ಕೂಡ ಹೋಗಲಾಡಿಸಿ ಸಾಕ್ಷಾತ್ ಪ್ರಸನ್ನೋಭವ, ಪ್ರಸನ್ನನಾಗಿ ನನ್ನ ಮುಂದೆ ಸಾಕ್ಷಾತ್ಕರಿಸು, ನನ್ನ ಕಣ್ಣಿಗೆ ಗೋಚರವಾಗು ನೀನು ಅಂತೇಳಿ ಆದಿಶಂಕರಾಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ನಮಗೂ ಕೂಡ ಈ ಥರದ ಪ್ರಾರ್ಥನೆಯನ್ನು ಮಾಡಿ ಅಂತ ಬೋಧಿಸ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡ್ತೇವೆ ಅಲ್ವೇ? ದಿನ ಮಾಡಲ್ವಾ ಪ್ರಾರ್ಥನೆ? ಏನದು? ಹನುಮಂತನ ಬಾಲದ ಹಾಗೆ ಒಂದು ಉದ್ದ ಲಿಸ್ಟ್ ಇರತ್ತೆ. ಇವತ್ತು ಹಾಗೆ ಮಾಡಬೇಕು ನೀನು, ನನ್ನ ಮಗ ಅಥವಾ ನಾನು ಪಾಸ್ ಆಗಬೇಕು, ಅಥವಾ ಏನೇನೋ ಲೌಕಿಕ ಕೋರಿಕೆಗಳ ಒಂದು ಉದ್ದದ ಲಿಸ್ಟ್. ಇವತ್ತು ಅದು ಆಯ್ತಾ, ನಾಳೆ ಹೊಸ ಲಿಸ್ಟು ತಯಾರು ಮಾಡ್ತೇವೆ ನಾವು. ಅದು ನಮಗೆ ಮುಗಿಯೋದೇ ಇಲ್ಲ. ಅದೆಲ್ಲವೂ ಇರಲಿ, ಅದರ ಜೊತೆಯಲ್ಲಿ ಇದನ್ನು ಬೇಡಿಕೊಳ್ಳಿ ಅಂತ ಆದಿಶಂಕರಾಚಾರ್ಯರು ನಮಗೆ ಬೋಧಿಸ್ತಾ ಇದ್ದಾರೆ. ಇಲ್ಲಿ ಯಾಕೆ ವಾರಿಜ ಬಾಂಧವ ಅಂತ ಹೇಳಿದರು ಅಂದರೆ, ನಮ್ಮ ಮನಸ್ಸು ಕೂಡ ಒಂದು ತಾವರೆ ಹೂವಿನ ಹಾಗೆ, ಅದಕ್ಕೆ ಹೃದಯ ಕಮಲ ಅಂತ ಹೇಳೋದು. ಅದು ವಿಕಸನವಾಗಬೇಕು ಅಲ್ವೇ? ಇದರ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ತಾವರೆಯಂತ ಮೃದುವಾಗಿರುವ, ಕೋಮಲವಾಗಿರುವ ಹೃದಯವನ್ನು ತೆರೆದುಕೊಳ್ಳುವಂತೆ ಮಾಡಬೇಕು. ಹಾಗಾಗಿ ವಾರಿಜ ಬಾಂಧವ ಅಂತ ಹೇಳಿದರು. ಅದಕ್ಕೆ ಬೇಕಾಗಿರುವಂಥದ್ದು ಭಕ್ತಿ, ಪರಮಾತ್ಮನ ಮೇಲಿರುವಂತಹ ಭಕ್ತಿ ಅಥವಾ ಪ್ರೀತಿ, ಪ್ರೇಮ. ಇದು ಇಲ್ಲದೇ ಇದ್ದರೆ ಜ್ಞಾನ ಅಂತೇಳೋದು ಕೂಡ ಒಂದು ಒಣ, ಡ್ರೈ ಆಗಿ ಬಿಡತ್ತಂತೆ. ಹಾಗೆ ಯಾರೇ ಹಠ ಯೋಗಿಗಳಿರ್ಬೋದು ಅಥವಾ ಯಾವುದೇ ಥರದ ಯೋಗಿಗಳಿರ್ಬೋದು, ಎಲ್ಲರಿಗೂ ಕೂಡ ಭಗವಂತನ ಮೇಲೆ ಪ್ರೀತಿ, ಪ್ರೇಮ ಅಥವಾ ಅದನ್ನೇ ನಾವು ಭಕ್ತಿ ಅಂತ ಹೇಳೋದು, ಇದು ಅಗತ್ಯ ಅಂತ ಆದಿಶಂಕರಾಚಾರ್ಯರು ತೋರಿಸಿಕೊಡ್ತಿದ್ದಾರೆ ಈ 58ನೆಯ ಶ್ಲೋಕದ ಮೂಲಕ. ಮುಂದಿನ ಶ್ಲೋಕ 59ನೆಯ ಶ್ಲೋಕ. ಹಂಸ ಪದ್ಮವನಂ ಸಮಿಚ್ಛತಿ ಯಥಾ ನೀಲಾಂಬುದಂ ಚಾತಕಃ ಕೋಕನದ ಪ್ರಿಯಂ ಪ್ರತಿದಿನಂ ಚಂದ್ರಂ ಚಕೋರಸ್ತಥಾ ಚೇತೋ ವಾಂಛತಿ ಮಾಮಕಂ ಪಶುಪತೆ ಚಿನ್ಮಾರ್ಗಮೃಗ್ಯಂ ವಿಭೋ ಗೌರೀನಾಥ ಭವತ್ಪದಾಬ್ಜಯುಗಲಂ ಕೈವಲ್ಯ ಸೌಖ್ಯಪ್ರದಂ. ಹಂಸ ಪದ್ಮವನಂ ಸಮಿಚ್ಛತಿ ಯಥಾ ನೀಲಾಂಬುದಂ ಚಾತಕಃ ಕೋಕನದ ಪ್ರಿಯಂ ಪ್ರತಿದಿನಂ ಚಂದ್ರಂ ಚಕೋರಸ್ತಥಾ ಚೇತೋ ವಾಂಛತಿ ಮಾಮಕಂ ಪಶುಪತೆ ಚಿನ್ಮಾರ್ಗಮೃಗ್ಯಂ ವಿಭೋ ಗೌರೀನಾಥ ಭವತ್ಪದಾಬ್ಜಯುಗಲಂ ಕೈವಲ್ಯ ಸೌಖ್ಯಪ್ರದಂ. ಇಲ್ಲಿ 4 ಥರದ ಪಕ್ಷಿಗಳ ಬಗ್ಗೆ ಹೇಳುತ್ತಿದ್ದಾರೆ. ಹೇಗೆ ಬೇರೆ ಬೇರೆ ಪಕ್ಷಿ ಬೇರೆದಕ್ಕೋಸ್ಕರ ಹಂಬಲಿಸ್ತಾ ಇರತ್ತೆ, ಅದೇ ಥರ ನನ್ನ ಮನಸ್ಸು ಕೂಡ ನಿನ್ನ ಪಾದ ಕಮಲಗಳನ್ನು ನೋಡುವುದಕ್ಕೋಸ್ಕರ ಕಾಯ್ತಾ ಇದೆ, ಹಂಬಲಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಂಸಃ ಪದ್ಮವನಂ ಸಮಿಚ್ಛತಿ ಯಥಾ. ಹೇಗೆ ಹಂಸಕ್ಕೆ ಏನು ಬೇಕಂತೆ? ಪದ್ಮವನ, ಉತ್ತಮವಾದ ತಾವರೆ ಹೂವುಗಳಿರುವಂತಹ ಒಂದು ಸುಂದರವಾದ ಉದ್ಯಾನವನ, ಪಾರ್ಕ್.
ಅದು ಬೇಕು ಅಂತ ಹಂಸ ಕಾಯ್ತಾ ಇರತ್ತಂತೆ. ಹಾಗೆಯೇ ನೀಲಾಂಬುದಂ ಚಾತಕಃ, ಚಾತಕ ಪಕ್ಷಿ, ಇದು ಇನ್ನೊಂದು ಶ್ಲೋಕದಲ್ಲಿ ನಾವು ನೋಡಿದೆವು. ಚಾತಕ ಪಕ್ಷಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀರು, ಅದು ನೀರು ಕುಡಿಯತ್ತೆ. ಯಾವ ನೀರು? ಮಳೆಯ ನೀರು ಮಾತ್ರ. ಮಳೆಯ ನೀರು ಕೆಳಕ್ಕೆ ಬೀಳುತ್ತಿರಬೇಕಾದ್ರೆ ತನ್ನ ಕೊಕ್ಕನ್ನ ಮೇಲೆ ಎತ್ತಿ ಹಿಡಿದು ಆ ನೀರನ್ನು ಮಾತ್ರ ಕುಡಿಯತ್ತೆಂತೆ ಚಾತಕ ಪಕ್ಷಿ. ಹಾಗಾದರೆ ಅದಕ್ಕೆ ಬಾಯಾರಿಕೆ ಆದಾಗ ಪಾಪ ಏನು ಮಾಡುತ್ತೆ? ಅದು ಕಾಯ್ತಾ ಇರತ್ತೆ, ಯಾವಾಗ ಮಳೆ ಬೀಳತ್ತೆ, ಯಾವಾಗ ಮಳೆ ಬೀಳತ್ತೆ ಅಂತ ಕಾಯ್ತಿರತ್ತೆ. ನೀಲ ಅಂಬುದ, ಅಂಬುದ ಅಂತ ಹೇಳಿದರೆ ಮೋಡ, ನೀಲವಾಗಿರುವ ಅಂದರೆ ಕಪ್ಪಗಾಗಿರುವ ಮೋಡ ಬಂದಾಗ ನಾವು ಹೇಳ್ತೀವಲ್ಲ, ಅಬ್ಬಾ ಇವತ್ತು ಗ್ಯಾರಂಟಿ ಮಳೆ ಬರುತ್ತೆ ಹೇಳ್ತೀವಲ್ಲ, ಹಾಗೆಯೇ ಅದು ಕಾಯ್ತಾ ಇರತ್ತೆ. ಯಾವಾಗ ಈ ಕಪ್ಪು ಮೇಘಗಳು ಕಾಣತ್ತೋ ಅವಾಗ ಅದಕ್ಕೆ ಭಾರಿ ಸಂತೋಷ, ಅಂದರೆ ಹಂಬಲಿಸ್ತಾ ಇರತ್ತೆ ನೀಲಾಂಬುದಕ್ಕೋಸ್ಕರ. ಕೋಕಃ ಕೋಕನದ ಪ್ರಿಯಂ. ಕೋಕ ಅಂತೇಳಿದರೆ ಒಂದು ಚಕ್ರವಾಕ ಅಂತೇಳೋ ಒಂದು ಪಕ್ಷಿ. ಈ ಚಕ್ರವಾಕ ಪಕ್ಷಿ ಸೂರ್ಯನಿಗೆ ಕಾಯ್ತಾ ಇರತ್ತಂತೆ. ಸೂರ್ಯ, ನಾವು ಬೆಳಿಗ್ಗೆ ಆಗೋದಕ್ಕೆ ಕಾಯಲ್ವಾ, ಹಾಗೆಯೇ ಅದು ಕೂಡ ಬೆಳಿಗ್ಗೆ ಸೂರ್ಯೋದಯ ಯಾವಾಗ ಆಗತ್ತೆ ಅಂತ ಕಾಯ್ತಾ ಇರತ್ತೆ. ಕೋಕನದ ಅಂತೇಳಿದ್ರೆ ಮತ್ತೆ ತಾವರೆ ಹೂ. ತಾವರೆ ಹೂವಿಗೆ ಪ್ರಿಯರಾದವರು ಯಾರು? ಸೂರ್ಯ. ಕೋಕನದ ಪ್ರಿಯ ಅಂತ ಹೇಳಿದ್ರೆ ಸೂರ್ಯ. ಹಾಗೆ ಚಕ್ರವಾಕ ಅಂತೇಳುವ ಪಕ್ಷಿ ಸೂರ್ಯನಿಗೋಸ್ಕರ ಹಂಬಲಿಸ್ತಾ ಇರತ್ತೆ. ಪ್ರತಿದಿನ, ಯಾವತ್ತೋ ವರ್ಷದಲ್ಲಿ ಒಂದ್ಸಲ ಕಾಯೋದಲ್ಲ, ಪ್ರತಿದಿನ ಕಾಯ್ತಾ ಇರತ್ತೆ. ಹಾಗೆಯೇ ಚಂದ್ರಂ ಚಕೋರಸ್ತಥ, ಚಕೋರ ಅಂತೇಳೊಂದು ಬೆಳದಿಂಗಳು. ಇದನ್ನು ಚಂದ್ರನ ಬೆಳದಿಂಗಳನ್ನು ಈ ಚಕೋರ ಅಂತೇಳುವ ಒಂದು ಪಕ್ಷಿ ಕಾಯ್ತಾ ಇರತ್ತೆ. ಯಾಕೆ ಅಂತ ಹೇಳಿದರೆ, ಈ ಚಂದ್ರನ ಬೆಳದಿಂಗಳಿನಿಂದ ಪೌಷ್ಟಿಕಾಂಶವನ್ನು ಪಡೆಯತ್ತೆ ಈ ಚಕೋರ ಅಂತೇಳುವ ಪಕ್ಷಿ. ಹೇಗೆ ಹಂಸ ಪದ್ಮವನಕ್ಕೋಸ್ಕರ ಹಂಬಲಿಸ್ತಾ ಇರತ್ತೆ, ಚಾತಕ ಪಕ್ಷಿ ಮಳೆಗೋಸ್ಕರ ನೀಲವಾದ ಕಪ್ಪಾಗಿರುವ ಮೇಘ ಮೋಡ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರತ್ತೆ. ಚಕ್ರವಾಕ ಪಕ್ಷಿ ಸೂರ್ಯೋದಯ, ಸೂರ್ಯ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರತ್ತೆ. ಹಾಗೆಯೇ ಚಕೋರ ಪಕ್ಷಿ ಚಂದ್ರ ಯಾವಾಗ ಮೇಲೇರ್ತಾನೆ, ಚಂದ್ರನ ಬೆಳದಿಂಗಳು ನಂಗೆ ಯಾವಾಗ ಸಿಗತ್ತೆ ಅಂತ ಕಾಯ್ತಾ ಇರತ್ತೆ. ಹಾಗೆಯೇ ತಥಾ ಚೇತೋ ವಾಂಛತಿ ಮಾಮಕಂ ಪಶುಪತೆ ಚಿನ್ಮಾರ್ಗ ಮೃಗ್ಯಂ ವಿಭೋ. ಹಾಗೆಯೇ ನನ್ನ ಮನಸ್ಸು ಕೂಡ ನಿನಗೋಸ್ಕರ ಕಾಯ್ತಾ ಇದೆ. ಮಾರ್ಗ ಯಾವುದು? ಚಿನ್ಮಾರ್ಗ. ಚಿನ್ಮಾರ್ಗ ಅಂತ ಹೇಳಿದರೆ ಜ್ಞಾನದ ಮಾರ್ಗ. ಭಕ್ತಿ ಕರ್ಮಯೋಗ, ಭಕ್ತಿಯೋಗ ಅಥವಾ ಉಪಾಸನಾ ಯೋಗ, ಜ್ಞಾನಯೋಗ. ಕರ್ಮಯೋಗ ಮಾಡೋದ್ರಿಂದಾಗಿ ನಮ್ಮ ಮನಸ್ಸು ಪರಿಶುದ್ಧವಾಗತ್ತೆ. ಏನು ಕರ್ಮಯೋಗ ಅಂದರೆ, ಮಾಡುವಂತಹ ಎಲ್ಲ ಕೆಲಸಗಳನ್ನು ಕೂಡ ಭಗವಂತನಿಗೋಸ್ಕರ ಅರ್ಪಣೆ ಮಾಡುವಂಥದ್ದು. ಅದು ಅಲ್ಲದೆ ಅದರ ಫಲ ಏನಿದೆಯೋ, ಅದರ ರಿಸಲ್ಟ್ ಏನು ಬರುತ್ತೋ, ಮಾಡಿದಂತಹ ಕೆಲಸದ ರಿಸಲ್ಟ್ ಏನು ಬರುತ್ತೋ, ಈಶ್ವರ ಪ್ರಸಾದ ಬುದ್ಧಿ, ಈಶ್ವರ ಪ್ರಸಾದ ಅಂಥೇಳಿ ಹಸನ್ಮುಖಿಯಾಗಿ ಸ್ವೀಕಾರ ಮಾಡೋದು ಕರ್ಮಯೋಗ. ಇದನ್ನು ಮಾಡ್ತಾ ಮಾಡ್ತಾ ಮನಸ್ಸು ಪರಿಶುದ್ಧವಾಗ್ತಾ ಹೋಗತ್ತೆ. ಭಕ್ತಿಯೋಗ ಅಥವಾ ಉಪಾಸನಾ ಯೋಗ, ಇದನ್ನು ಮಾಡ್ತಾ ಮಾಡ್ತಾ ಮನಸ್ಸು ಶಕ್ತಿಯನ್ನು ಪಡೆಯುತ್ತೆ. ಶಕ್ತಿ ಬೇಕು ಮನಸ್ಸಿಗೆ. ಮನೋಬಲ ಇಲ್ಲ ಅಂತಾದರೆ ಜ್ಞಾನ ಅಂತ ಹೇಳೋದು ಸಿಗೋದಿಲ್ಲ. ಈಗ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪವಾಗಿ ಜ್ಞಾನದ ವೃದ್ಧಿ ಆಗ್ತಾ ಹೋಗುತ್ತೆ. ಇದಕ್ಕೆ ಚಿನ್ಮಾರ್ಗ ಅಂತ ಹೆಸರು. ಗೌರೀನಾಥ ಭವತ್ಪದಾಬ್ಜ ಯುಗಲಂ ಕೈವಲ್ಯ ಸೌಖ್ಯಪ್ರದಂ. ನನ್ನ ಮನಸ್ಸು ನಿನ್ನ ಪಾದ ಕಮಲಗಳನ್ನು ಆಶಿಸ್ತಾ ಇದೆ. ಈ ಪಾದ ಕಮಲಗಳು ನನಗೆ ಕೈವಲ್ಯ ಸೌಖ್ಯ, ಶಾಶ್ವತವಾದ ಸೌಖ್ಯವನ್ನು ಕೊಡುವಂತಹ ಪಾದಕಮಲಗಳು. ಹಾಗೆಯೇ ನಮ್ಮ ಲೌಕಿಕ ಕೋರಿಕೆಗಳನ್ನೂ ತೀರಿಸುವಂಥದ್ದು. ಆದರೆ ಈ ಕೋರಿಕೆಗಳು ತೀರಿದ್ರೂ ಕೂಡ ಶಾಶ್ವತವಾದ ಆನಂದ ಸಿಗೋದಿಲ್ಲ. ಏನೋ ನಮಗೊಂದು ದೊಡ್ಡ ಮನೆ ಕಟ್ಟಬೇಕು ಅಂತ ಆಸೆ ಆಯಿತು, ಎಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ,
ಶಿವನ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿ ದೊಡ್ಡ ಮನೆಯೆಲ್ಲ ಕಟ್ಟಿಯಾಯಿತು. ಅದರಿಂದ ಆನಂದ ಸಿಕ್ಕಿತು, ಸ್ವಲ್ಪ ದಿನ ಆನಂದ ಸಿಕ್ಕಿತು. ಆಮೇಲೆ ಇನ್ನೊಬ್ಬರ ಗೃಹ ಪ್ರವೇಶಕ್ಕೆ ಹೋದಾಗ ಅವರ ಮನೆಯಲ್ಲಿ ಹೀಗಿದೆ, ಅಯ್ಯೋ ನಾನು ಯಾಕೆ ಹೀಗೆ ಮಾಡಿದೆ, ನಮ್ಮ ಮನೆ ಚೆನ್ನಾಗಿಲ್ಲ, ಅವ್ರ ಮನೆ ಚೆನ್ನಾಗಿದೆ ಅಲ್ವೇ, ಹೀಗೆ ನಾವು ಹೋಲಿಸ್ತೇವೆ. ಹೋಲಿಸಿ ಆ ಆನಂದ ಎಲ್ಲೋಯ್ತೀಗ? ಅದೇ ಆನಂದ ಈಗ ದುಃಖವಾಗಿ ಮಾರ್ಪಾಡಾಯಿತು ಅಲ್ವೇ. ಹಾಗಾದರೆ ಶಾಶ್ವತ ಆನಂದ ಇದೆಯಾ? ಕೈವಲ್ಯ ಸೌಖ್ಯ ಅಂದರೆ ಶಾಶ್ವತವಾದ ಸುಖ ಅಂತೇಳಿದರೆ ಮೋಕ್ಷ. ಮೋಕ್ಷವನ್ನು ದಯಪಾಲಿಸುವಂತಹ ಪರಮಶಿವನ ಪಾದ ಕಮಲಗಳನ್ನು ಆಶಿಸ್ತಾ ಇದೆ ನನ್ನ ಮನಸ್ಸು. ಮುಂದಿನ ಶ್ಲೋಕ 60ನೆಯ ಶ್ಲೋಕ. ರೋಧಸ್ತೋಯ ಕೃತ ಶ್ರಮೇಣ ಪಥಿಕಃ ಛಾಯಾಂತರೋ ವೃಷ್ಟಿತಃ ಭೀತ ಸ್ವಸ್ಥ ಗೃಹಂ ಗೃಹಸ್ಥಮತಿಥಿಃ ದೀನ ಪ್ರಭುಂ ಧಾರ್ಮಿಕಂ ದೀಪಂ ಸಂತಮಸಾಕುಲಶ್ಚ ಶಿಖಿನಂ ಶೀತಾವೃತಸ್ತ್ವಂ ತಥಾ ಚೇತಃ ಸರ್ವಭಯಾಪಹಂ ವ್ರಜಸುಖಂ ಶಂಭೋ ಪದಾಂಬೋರುಹಂ. ರೋಧಸ್ತೋಯ ಕೃತ ಶ್ರಮೇಣ ಪಥಿಕಃ ಛಾಯಾಂತರೋ ವೃಷ್ಟಿತಃ ಭೀತ ಸ್ವಸ್ಥ ಗೃಹಂ ಗೃಹಸ್ಥಮತಿಥಿಃ ದೀನ ಪ್ರಭುಂ ಧಾರ್ಮಿಕಂ ದೀಪಂ ಸಂತಮಸಾಕುಲಶ್ಚ ಶಿಖಿನಂ ಶೀತಾವೃತಸ್ತ್ವಂ ತಥಾ ಚೇತಃ ಸರ್ವಭಯಾಪಹಂ ವ್ರಜಸುಖಂ ಶಂಭೋ ಪದಾಂಬೋರುಹಂ. ಮತ್ತೆ ಕೆಲವು ದಿನನಿತ್ಯ ನಡುವಂತಹ ಚಟುವಟಿಕೆಗಳನ್ನು ಹೇಳ್ತಾ ಇದ್ದಾರೆ. ರೋಧಃ ತೋಯಹೃತಃ. ಇಲ್ಲಿ ರೋಧ ಅಂತ ಹೇಳಿದ್ರೆ ಒಂದು ದಡ, ತೋಯಹೃತಃ ಒಂದು ಪ್ರವಾಹದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ಒಬ್ಬ ವ್ಯಕ್ತಿಗೆ ಏನು ಬೇಕು ಅಂತ ಹಂಬಲಿಸ್ತಾ ಇರ್ತಾನೆ. ಅಬ್ಬಾ, ದಡಕ್ಕೆ ಯಾವಾಗ ನಾನು ಸೇರ್ತೇನೆ, ಪ್ರವಾಹದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ದಡ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾನೆ. ಅಂತಹ ಪ್ರವಾಹದಲ್ಲಿ ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ಒಬ್ಬ ವ್ಯಕ್ತಿ. ಹಾಗೆಯೇ ಶ್ರಮೇಣ ಪಥಿಕಃ ಛಾಯಾಂತರ. ಪಥಿಕ ಅಂತ ಹೇಳಿದ್ರೆ ಯಾತ್ರೆ ಮಾಡುವಂಥವನು. ಹಿಂದಿನ ಕಾಲದಲ್ಲಿ ಈ ಥರದ ಕಾರು, ರೈಲು, ವಿಮಾನ ಎಲ್ಲ ಇರಲಿಲ್ಲ. ಹೆಚ್ಚಾಗಿ ನಡ್ಕೊಂಡೇ ಹೋಗಬೇಕಾಗಿತ್ತು. ಹಾಗೆ ಅಲ್ಲಿ ಪಥಿಕ ಅಂತ ಹೇಳಿದ್ರೆ ದಾರಿಯಲ್ಲಿ ನಡೆದುಕೊಂಡು ಹೋಗುವಂಥವನು. ಬಿಸಿಲಿನಲ್ಲಿ, ಮಳೆಯಲ್ಲಿ ನಡೀತಾ ಇರಬೇಕು. ಆ ಸುಡು ಬಿಸಿಲಿನಲ್ಲಿ, ನಟ ಬಿಸಿಲಿನಲ್ಲಿ ನಡೀತಾ ಇರಬೇಕಿದ್ರೆ ಏನು ಬೇಕು ಅಂತ ಆಶಿಸ್ತಾ ಇರ್ತಾನೆ? ಒಂದು ದೊಡ್ಡ ಮರ. ಆ ಮರದ ನೆರಳಿನಲ್ಲಿ ಕುಳಿತು ಸ್ವಲ್ಪ ವಿಶ್ರಾಮ ತೆಗೆದುಕೊಂಡು ಮತ್ತೆ ನಾನು ಮುಂದಕ್ಕೆ ಸಾಗುತ್ತೇನೆ ಅಂತ ಹೇಳುವ ಭಾವನೆಯಿಂದ ಎಲ್ಲಿ ಮರ ಸಿಗ್ತಾ ಇದೆ, ಯಾವಾಗ ನನಗೊಂದು ದೊಡ್ಡ ಮರ ಕಾಣಸಿಗತ್ತೆ ಅಂತ ಹುಡುಕ್ತಾ ಇರ್ತಾನೆ. ಪಥಿಕ ಅಂದರೆ ಯಾತ್ರೆ ಮಾಡುವಂತಹವನು. ಶ್ರಮೇಣ, ಶ್ರಮಪಟ್ಟು. ನಾವೆಲ್ಲ ಈಗ ಫ್ಲೈಟಲ್ಲಿ ಹೋಗ್ತೇವೆ, ಟ್ರೈನಲ್ಲಿ ಹೋಗ್ತೇವೆ ಅನ್ನೋ ದೊಡ್ಡ ಶ್ರಮ ಅಂತ ಏನಿಲ್ಲ. ಆಗಿನ ಕಾಲದಲ್ಲಿ ದೊಡ್ಡ ಬ್ಯಾಗ್ ಬೇಕಿದ್ರೆ ಬ್ಯಾಗನ್ನು ಹೊತ್ತುಕೊಂಡು ನಡ್ಕೊಂಡು ಹೋಗಬೇಕಾಗಿತ್ತು, ತುಂಬ ಶ್ರಮ ಪಡಬೇಕಾಗಿತ್ತು. ಹಾಗಾಗಿ ಅಂತಹ ಯಾತ್ರಿಕನಿಗೆ ನೆರಳು ಬೇಕಾಗಿದೆ. ಹಾಗಾಗಿ ಎಲ್ಲಿ ತರೋ ಅಂತ ಹೇಳಿದ್ರೆ ಒಂದು ಮರಕ್ಕೋಸ್ಕರ ಹಂಬಲಿಸ್ತಾ ಇದ್ದ. ವೃಷ್ಟಿತಃ ಭೀತಃ ಸ್ವಸ್ಥ ಗೃಹಂ. ಜೋರು ಮಳೆ ಬರ್ತಾ ಇದೆ, ವಿಪರೀತ ಮಳೆ. ಹೊರಗಡೆ ಹೋಗಿದ್ದೇವೆ, ವಿಪರೀತ ಮಳೆ ಬಂತು ಅಂತಾದರೆ ಏನು ಹುಡುಕ್ತಾ ಇರ್ತೇವೆ? ಒಂದು ಚೆನ್ನಾಗಿರುವ ಮನೆ, ಅದರ ಕೆಳಗಡೆ ಸ್ವಲ್ಪ ಆಶ್ರಯ ತಗೊಳ್ಬೋದು ತಾನೆ. ಸ್ವಸ್ಥ ಗೃಹ, ಯಾವುದೋ ಒಂದು ಈಗ ಅದು ಬೀಳುವಂತಹ ಮನೆಯಲ್ಲ, ಗಟ್ಟಿಯಾಗಿರುವಂತಹ ಮನೆಯನ್ನು ಹುಡುಕ್ಬೇಕು. ಎಲ್ಲಿ ಕಾಣ್ತದೆ ನನಗೆ ಅಂತ ಕಾಯ್ತಿರ್ತಾನೆ ಮಳೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ವ್ಯಕ್ತಿ. ಹಾಗೆಯೇ ಗೃಹಸ್ಥಂ ಅತಿಥಿ, ಒಬ್ಬ ಅತಿಥಿ. ಏನು ಅತಿಥಿ ಅಂದರೆ
ತಿಥಿ ಅಂತ ಹೇಳಿದ್ರೆ ತಾರೀಕು. ಅತಿಥಿ ಅಂದರೆ ತಾರೀಕು ಕೂಡ ಇಲ್ಲದೇ ಇರುವಂಥದ್ದು. ಅಂದರೆ ಯಾವ ಆಮಂತ್ರಣವೂ ಇಲ್ಲದೆ, ಯಾವ ಒಂದು ಫೋನ್ ಕಾಲು ಮಾಡದೆ ಬರುವಂಥವರು ಅತಿಥಿಗಳು. ನಮ್ಮ ಪ್ರಕಾರ ಎಲ್ಲ ಗೆಸ್ಟ್ಗಳಿಗೂ ನಾವು ಅತಿಥಿ ಅಂತ ಹೇಳೋದು ಹಾಗಲ್ಲ. ಇವಾಗ ನಾವಾಗಿ ಕರೆದಿದ್ದೀವಿ ಅಂತ ಅಂದ್ಕೊಳ್ಳಿ, ನೀವು ನಾಳೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ, ನಾವು ಆಮಂತ್ರಣ ಕೊಟ್ಟಿದ್ದೇವೆ ಅಂತ ಆದರೆ ಅವರು ಅತಿಥಿಗಳು ಅಲ್ಲ, ಅವರಿಗೆ ಹೆಸರು ಅಭ್ಯಾಗತರು. ಅತಿಥಿ ಅಂತ ಹೇಳಿದರೆ ಏನು ಮೊದಲು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬರ್ತೇವೆ ಅಂತ ಹೇಳಿಲ್ಲ, ಸೀದಾ ಬರ್ತಾರೆ ನೋಡಿ, ಅವರಿಗೆ ಅತಿಥಿಗಳು ಅಂತ ಹೆಸರು. ಮೊದಲಿನ ಕಾಲದಲ್ಲಿ ಈ ಫೋನ್ಗಳೇನು ಇರಲಿಲ್ಲ, ಪತ್ರ ಬರೆಯೋದು ಇರಲಿಲ್ಲ, ಸೀದಾ ಎದ್ದು ಹೋಗ್ತಾ ಇದ್ರು. ಯಾರ ಮನೆಗೂ ಹೋಗಬೇಕು ಅಂತಾದರೆ ನಡ್ಕೊಂಡಿಗೆ ಹೋಗ್ತಾ ಇದ್ರೆ ಹಸಿವಾಗ್ತಾ ಇದೆ, ಏನು ಬೇಕೀಗ, ಯಾವುದೋ ಒಂದು ಒಳ್ಳೆಯ ಗೃಹಸ್ಥ ಯಾರ ಮನೆ ಇದೆ, ಯಾಕೆ ಸ್ವಲ್ಪ ಭೋಜನ ಸಿಗಬೇಕು ತಾನೇ, ಹಸಿವಾಗ್ತಾ ಇದೆ. ಗೃಹಸ್ಥ ಅತಿಥಿ, ಅತಿಥಿ ಆದವನು ಅಂದರೆ ಯಾವ ಮೊದಲು ಇಂಟಿಮೇಷನ್ ಏನು ಕೊಡದೇ ಇರುವಂಥವನು ಒಬ್ಬ ಗೃಹಸ್ಥನ ಮನೆಯನ್ನು ಹುಡುಕ್ತಾ ಇರ್ತಾನೆ ಅಥವಾ ಹಂಬಲಿಸ್ತಾ ಇರ್ತಾನೆ. ದೀನಃ ಪ್ರಭುಂ ಧಾರ್ಮಿಕಂ, ದುಡ್ಡಿಲ್ಲದೆ ಇರುವವನು ದೀನ, ಅವನು ಒಬ್ಬ ಪ್ರಭು ಅಂತ ಹೇಳಿದ್ರೆ ದುಡ್ಡಿರುವಂಥವನು, ಶ್ರೀಮಂತ ವ್ಯಕ್ತಿ, ರಾಜ ಇರ್ಬೋದು ಅಥವಾ ಶ್ರೀಮಂತ ವ್ಯಕ್ತಿ. ಹೇಗಿರುವ ಶ್ರೀಮಂತ ಆಗಬೇಕು, ಲೋಭಿಯಾದ ಶ್ರೀಮಂತ ಬೇಡ, ಧಾರ್ಮಿಕನಾದ ಶ್ರೀಮಂತನನ್ನು ಕಾಯ್ತಾ ಇರ್ತಾನೆ. ಯಾಕೆ, ಏನಾದರೂ ಸ್ವಲ್ಪ ಸಹಾಯ ಮಾಡ್ಬೋದು, ಸ್ವಲ್ಪ ದುಡ್ಡೇನಾದರೂ ಕೊಡ್ಬೋದು ನನಗೆ ಅಂತೇಳಿ ಹಂಬಲಿಸ್ತಾ ಇರ್ತಾನೆ ಒಬ್ಬ ಬಡ ವ್ಯಕ್ತಿ. ದೀಪಂ ಸಂತಂ ಸಂತಮ ಸಾಕುಲಃ, ಈಗ ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಇದ್ದವನಿಗೆ ಏನು ಬೇಕಾಗಿದೆ, ಒಂದು ದೀಪ ಕಾಣಬೇಕಾಗಿದೆ. ನಮಗೂ ಅಷ್ಟೇ ಅಲ್ಲ, ಎಲ್ಲಾದರೂ ನಮ್ಮ ಮನೆಯಲ್ಲಿ ಕರೆಂಟ್ ಹೋಯ್ತಾ ರಾತ್ರಿ, ಮೊದಲು ನೋಡೋದೇನು ನಾವು, ಅವರ ಮನೇಲಿದೆಯಾ ಇವರ ಮನೇಲಿದೆಯಾ ಅಂತಲ್ವ ನೋಡೋದು. ಯಾಕೆ, ಹಬ್ಬ ಅವರ ಮನೇಲಿ ಇಲ್ವಾ, ಹಬ್ಬ ಬಚಾ ನಮ್ಮ ಮನೇಲಿ ಮಾತ್ರ ಅಲ್ಲ ಅಂತ ಒಂದು ನಮಗೆ ಒಂದು ತೃಪ್ತಿ. ಕತ್ತಲೆಯಲ್ಲಿದ್ದವನಿಗೆ ದೀಪವನ್ನು ಯಾವಾಗ ದೀಪ ಬರುತ್ತೆ ಅಂತ ಕಾಯ್ತಾ ಇರ್ತಾನೆ. ಹಾಗೆಯೇ ಶಿಖಿನಂ ಶೀತಾವೃತಸ್ತ್ವ, ಶಿಖಿನ ಅಂತ ಹೇಳಿದ್ರೆ ಬೆಂಕಿ ಅಥವಾ ಬಿಸಿ. ಯಾರಿಗೆ, ಶೀತಾವೃತ, ತುಂಬ ತಣ್ಣಗಿರುವಂತಹ ಪ್ರದೇಶದಲ್ಲಿದ್ದಾಗ ಸ್ವೆಟರ್ ಇಲ್ಲ ಏನೂ ಇಲ್ಲ ಅಂತ ಅಂದ್ಕೊಳ್ಳಿ. ಹಾಗಿರೋರಿಗೆ ಏನು ಬೇಕಾಗಿದೆ, ಎಲ್ಲೋ ಒಂದು ಕಡೆ ಬೆಂಕಿ ಹಾಕಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಯಾಕೆ, ಅದರ ಬಿಸಿ ಬಿಸಿ ಬೇಕಾಗಿದೆ. ತಣ್ಣಗೆ ಪ್ರದೇಶ, ಶೀತ ಪ್ರದೇಶದಲ್ಲಿರುವವರಿಗೆ ಬಿಸಿ ಯಾವಾಗ ಸಿಗತ್ತೆ ಅಂತ ಕಾಯ್ತಿರ್ತಾರೆ. ಹಾಗೆಯೇ ಚೇತಃ ಸರ್ವಭಯಾಪಕಂ, ಇದು ನೋಡಿ, ಇದು ಒಂದೊಂದು ಥರದ ಭಯ ಅಲ್ವಾ. ಪ್ರವಾಹದಲ್ಲಿ ಸಿಕ್ಕಿ ಹಾಕಿಕೊಂಡವನಿಗೆ ಅಯ್ಯೋ ದಡ ಸಿಗತ್ತೋ ಇಲ್ವೋ ಅಂತ ಭಯ, ನಡೀತಾ ಇರೋನಿಗೆ ಅಯ್ಯೋ ನೆರಳು ಸಿಗದೇ ಇದ್ದರೆ ಏನು ಮಾಡೋದು ಅಂತ ಹೇಳುವ ಭಯ. ಹೀಗೆ ನಾನಾ ಥರದ ಪರಿಸ್ಥಿತಿಗಳಲ್ಲಿ ನಮಗೆ ಬೇರೆ ಬೇರೆ ಥರದ ಭಯಗಳು. ಹಾಗಿಲ್ಲಿ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ, ಎಲ್ಲ ಭಯವನ್ನು ಹೋಗಲಾಡಿಸುವಂತಹ ನಿನ್ನ ಪದಾಂಬೋರುಹಂ, ನಿನ್ನ ಪಾದ ಕಮಲಗಳನ್ನು ನನ್ನ ಮನಸ್ಸು ಅಲ್ಲಿ ನೆಲೆ ಆಗಬೇಕು. ಹಾಗೆ ಮನಸ್ಸಿಗೆ ಹೇಳ್ತಾ ಇದ್ದಾರೆ ಆ ಶಂಕರಾಚಾರ್ಯರು. ಬೇರೆ ಬೇರೆ ಥರದ ಭಯಗಳ ಇದೆಯಲ್ಲ ಮನಸ್ಸೇ ನಿಂಗೆ, ಮನಸ್ಸು ಹೇಳುತ್ತೆ, ಹೌದು ತುಂಬ ಭಯ ಇದೆ, ಎಲ್ಲದರ ಭಯ ಇದೆ, ದುಡ್ಡಿದೆ, ಆದರೆ ಮಕ್ಕಳು ಮೊಮ್ಮಕ್ಕಳು ನೋಡಿಕೊಳ್ತಾರೋ ಇಲ್ವೋ ನನಗೆ ವಯಸ್ಸಾದಾಗ, ಇದು ಭಯ, ಸಾವಿನ ಭಯ, ಯಾವುದರ ಭಯ ಇಲ್ಲ, ಇಲಿಯ ಭಯ, ಜಿರಳೆ ಭಯ, ಹಲ್ಲಿ ಭಯ, ಎಲ್ಲವೂ ಭಯವೇ ನಮಗೆ. ಇದು ಎಲ್ಲ ಥರದ ಭಯವನ್ನು ಹೋಗಲಾಡಿಸುವಂಥದ್ದು ಒಂದೇ. ಹಾಗಾಗಿ ಮನಸ್ಸಿಗೆ ಹೇಳ್ತಾ ಇದ್ದಾರೆ, ಯಾವತ್ತೂ ಕೂಡ ಸ್ಥಿರವಾಗಿ ಆ ಪರಮಶಿವನ ಪಾದ ಕಮಲಗಳಲ್ಲಿ ನೆಲೆಸು ನೀನು, ವ್ರಜ, ಅಲ್ಲಿರು. ಎಲ್ಲಿ, ಶಂಭುವಿನ ಪಾದಾಂಬೋರುಹಂ, ಶಂಭುವಿನ ಪಾದ ಕಮಲಗಳಲ್ಲಿ ನೀನು ನೆಲೆಸಿದರೆ ನಿನಗೆ ಭಯ ಇಲ್ಲ, ಯಾವ ಭಯವೂ ಇರೋದಿಲ್ಲ ನಿನಗೆ ಅಂಥೇಳಿ ಮನಸ್ಸಿಗೆ ಶಿಕ್ಷಣವನ್ನು ಆದಿಶಂಕರಾಚಾರ್ಯರು ಕೊಡ್ತಿದ್ದಾರೆ. ಮುಂದಿನ ಶ್ಲೋಕ 61ನೇ ಶ್ಲೋಕ. ಕಂಚಿ ಕಾಮಕೋಟಿ ಪೀಠದ 69ನೆಯ ಪೀಠಾಧಿಪತಿಯಾದ ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರನ್ನು ಪರಮಾಚಾರ್ಯ, ಮಹಾಪೆರಿಯವ ಅಂತ ಕರೀತಾರೆ. ನಡೆದಾಡುವ ದೇವರು ಅಂತ ಹೆಸರಿತ್ತವರಿಗೆ. ಅವರಿಗೆ
ತುಂಬ ಇಷ್ಟವಾದ ಶ್ಲೋಕ 61ನೇ ಶ್ಲೋಕ, ಅರ್ಥಪೂರ್ಣವಾದ ಶ್ಲೋಕ. ಸಾಧ್ಯ ಆದರೆ ಇದನ್ನು ವಾರಕ್ಕೊಂದು ಸಲ ಪಠಣೆ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳೋಣ. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಪಲಂ ಸೂಚಿಕಾ ಸಾಧ್ವೀ ನೈಜ ವಿಭುಂ ಲತಾಕ್ಷಿತಿರುಹಂ ಸಿಂಧು ಸರಿದ್ವಲ್ಲಭಂ ಪ್ರಾಪ್ನೋತಿ ಯಥಾ ತಥಾ ಪಶುಪತೆ ಪಾದಾರವಿಂದದ್ವಯಂ ಚೇತೋ ವೃತ್ತಿರುಪೇತ್ಯ ತಿಷ್ಠತಿ ಸದಾ ಸಾ ಭಕ್ತಿರಿತ್ಯುಚ್ಯತೆ. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಪಲಂ ಸೂಚಿಕಾ ಸಾಧ್ವೀ ನೈಜ ವಿಭುಂ ಲತಾಕ್ಷಿತಿರುಹಂ ಸಿಂಧು ಸರಿದ್ವಲ್ಲಭಂ ಪ್ರಾಪ್ನೋತಿ ಯಥಾ ತಥಾ ಪಶುಪತೆ ಪಾದಾರವಿಂದದ್ವಯಂ ಚೇತೋ ವೃತ್ತಿರುಪೇತ್ಯ ತಿಷ್ಠತಿ ಸದಾ ಸಾ ಭಕ್ತಿ ಇತ್ಯುಚ್ಯತೆ. 5 ಥರದ ಸ್ಥಿತಿಗಳನ್ನು, ಭಕ್ತಿಯ ಸ್ಥಿತಿಗಳನ್ನು, ಲೆವೆಲ್ ಅಥವಾ ಸ್ಟೇಜ್ ಅಂತ ಹೇಳ್ತೀವಿ ನಾವು, ಇದನ್ನು ಈ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ನೋಡೋಣ. ಅಂಕೋಲಂ ನಿಜ ಬೀಜ ಸಂತತಿ. ಅಂಕೋಲ ಅಂತ ಹೇಳೋ ಒಂದು ಮರ, ಊರಲ್ಲ, ಒಂದು ಮರ ಇದೆಯಂತೆ ಅಂಕೋಲ ಅಂತ ಹೇಳಿ. ಈ ಮರದಲ್ಲಿ ಸಣ್ಣ ಸಣ್ಣ ಹಣ್ಣುಗಳು ಕಾಯಿಯಾಗಿದ್ದಾಗ ಹಸಿರು ಬಣ್ಣದಲ್ಲಿರುತ್ತೆ. ಆಮೇಲೆ ಸ್ವಲ್ಪ ಸ್ವಲ್ಪ ಹಣ್ಣಾಗ್ತಾ ಪಿಂಕ್ ಗುಲಾಬಿ ಬಣ್ಣಕ್ಕೆ ಬಂದು ಕೊನೆಯಲ್ಲಿ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣ ಅಂತ ಹೇಳ್ಬೋದು. ಡಾರ್ಕ್ ಬ್ಲೂ ಅಂತ ಹೇಳೋದಿಲ್ವಾ, ನೇರಳೆ ಹಣ್ಣಿನ ಬಣ್ಣಕ್ಕೆ ಬರುತ್ತೆ ಈ ಅಂಕೋಲದ ಹಣ್ಣುಗಳು. ಇದು ಆಯುರ್ವೇದ ಕ್ಷೇತ್ರದಲ್ಲಿ ತುಂಬ ಉಪಯೋಗ ಅಂತೆ. ಈ ಅಂಕೋಲ ಮರ, ಅದರ ಹಣ್ಣುಗಳು ಅಥವಾ ಬೀಜಗಳು ಅಂತ ಹೇಳ್ತೀವಿ. ಇದು ಅಂಕೋಲಂ ನಿಜ ಬೀಜ ಸಂತತಿ. ಇದು ಏನಾಗತ್ತೆ ಅಂತ ಹೇಳಿದ್ರೆ, ಆ ಸಣ್ಣ ಸಣ್ಣ ಹಣ್ಣುಗಳು ಎಲ್ಲ ಕೆಳಗೆ ಬಿದ್ದು ಆ ಕಡೆ ಈ ಕಡೆ ಚಲ್ಲಾಪಿಲ್ಲಿ ಆಗಿರತ್ತೆ. ಈ ಮರದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಅದಕ್ಕೊಂದು ಶಕ್ತಿ ಇದೆ. ತನ್ನ ಮರದಿಂದ ಕೆಳಗಡೆ ಬಿದ್ದಂತಹ ಈ ಅಂಕೋಲ ಬೀಜಗಳು ಅಥವಾ ಅಂಕೋಲ ಹಣ್ಣುಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹ ಒಂದು ಶಕ್ತಿ ಇದೆಯಂತೆ. ಇದು ಈ ಅಂಕೋಲ ಮರಕ್ಕೆ ಮಾತ್ರ ಇರುವಂಥದ್ದು. ತನ್ನ ಮಕ್ಕಳನ್ನ ತನ್ನೆಡೆಗೆ ಸೆಳೆಯುವಂತಹ ಒಂದು ಆಕರ್ಷಣ ಶಕ್ತಿ ಇದೆ ಈ ಮರಕ್ಕೆ. ಅದನ್ನ ಇಲ್ಲಿ ಶಂಕರಾಚಾರ್ಯರು ಹೋಲಿಸ್ತಾ ಇದ್ದಾರೆ. ಈ ಅಂಕೋಲ ಮರ ಅಂತ ಹೇಳೋದು ಪರಮಾತ್ಮ. ನಮ್ಮಲ್ಲಿ ಭಕ್ತಿ, ನಾವು ಹೇಳ್ತೀವಲ್ಲ, ಓ ನನಗೆ ತುಂಬ ಭಕ್ತಿ ಇದೆ, ನಾನು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ದಿನ ಹೇಳ್ತೇನೆ, ಆಮೇಲೆ ಅಷ್ಟು ಪಾರಾಯಣ ಇದೆ, ಇಷ್ಟು ನಾಮಸ್ಮರಣೆ ಮಾಡ್ತೇನೆ, ಭಜನೆ ಮಾಡ್ತೇನೆ, ಎಲ್ಲ ಹೇಳ್ತೀವಲ್ವಾ. ನಾನು 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 ಅಂತ ಹೇಳ್ತೀವಿ ತಾನೇ. ಎಲ್ಲಿಂದ ಬಂತಿದೆಲ್ಲ? ಪರಮಾತ್ಮನ ಅನುಗ್ರಹ. ಪರಮಾತ್ಮ ನಮ್ಮನ್ನ ಅವನ ಕಡೆಗೆ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿದ ಕಾರಣ ನಾವು ಸ್ವಲ್ಪ ಸ್ವಲ್ಪವಾಗಿ ಪರಮಾತ್ಮನೆಡೆಗೆ ಚಲಿಸ್ತಾ ಇದ್ದೇವೆ. ಹೇಗೆ ಅಂಕೋಲ ಮರ ತನ್ನ ಬೀಜ ಅಂತ ಹೇಳ್ಬೋದು, ಹಣ್ಣು ಅಂತ ಹೇಳ್ಬೋದು, ಅದನ್ನು ತನ್ನೆಡೆಗೆ ಸೆಳೆದುಕೊಳ್ಳತ್ತೋ, ಅದೇ ರೀತಿಯಲ್ಲಿ ಪರಮಾತ್ಮ ಭಕ್ತಿ ಅಂತ ಹೇಳುವ ಅನುಗ್ರಹವನ್ನು ನಮಗೆ ಕರುಣಿಸಿ ನಮ್ಮನ್ನ ಅವನ ಎಡೆಗೆ ಸೆಳೆತಾ ಇದ್ದಾನೆ. ಇದು ಮೊದಲನೆಯ ಸ್ಟೇಜ್, ಮೊದಲನೆಯ ಲೆವೆಲ್, ಮೊದಲನೆಯ ಸ್ಥಿತಿ. ಎರಡನೆಯದು ಅಯಸ್ಕಾಂತೋಪಲಂ ಸೂಚಿಕ, ಸೂಜಿ. ಅಯಸ್ಕಾಂತ ನಮಗೆ ಗೊತ್ತಿದೆ, ಮ್ಯಾಗ್ನೆಟ್. ಒಂದು ಮ್ಯಾಗ್ನೆಟ್ ಅನ್ನ ಒಂದು ಸೂಜಿ ಹತ್ರ ಹಿಡಿದ್ರೆ ಏನಾಗತ್ತೆ? ಸೂಜಿ ಮ್ಯಾಗ್ನೆಟ್ಗೆ ಅಂಟಿಕೊಳ್ಳುತ್ತೆ. ಇದು ನಾವೆಲ್ಲ ನೋಡಿರುವಂತಹ ವಿಚಾರ. ಇದು ಎರಡನೆಯ ಘಟ್ಟ. ಈಗ ಸೂಜಿ ಏನು ಮಾಡತ್ತೆ? ಅದರಲ್ಲಿ ಸೂಜಿಗೇನಾದರೂ ಶಕ್ತಿ ಇದೆಯಾ? ಸೂಜಿಗೆ ಯಾವ ಶಕ್ತಿಯೂ ಇಲ್ಲ. ಶಕ್ತಿ ಇರೋದೆಲ್ಲ ಅಯಸ್ಕಾಂತಕ್ಕೆ.
ಅಯಸ್ಕಾಂತಕ್ಕೆ ಆ ಶಕ್ತಿ ಇರುವ ಕಾರಣ ಸೂಜಿ ಅಯಸ್ಕಾಂತಕ್ಕೆ ಬಂದು ಅಂಟಿಕೊಳ್ಳತ್ತೆ. ಹಾಗೆ ಇದು ಎರಡನೆಯ ಘಟ್ಟ. ಸ್ವಲ್ಪ ಸ್ವಲ್ಪವಾಗಿ ಭಜನೆ, ಲಲಿತಾ ಸಹಸ್ರನಾಮ ಅಥವಾ ಸ್ತೋತ್ರಗಳ ಪಠಣ ಇದೆಲ್ಲ ಮಾಡ್ತಾ 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 ನಮಗೆ ಭಗವಂತ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಬರಲಿಕ್ಕೆ ಶುರುವಾಗುತ್ತೆ. ಇಷ್ಟರವರೆಗೆ ಅಟ್ಯಾಚ್ಮೆಂಟ್ ಇದ್ದಿದ್ದೆಲ್ಲ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪ್ರಪಂಚಕ್ಕೆ ಮಾತ್ರ. ಈಗ ಭಗವಂತನ ಅನುಗ್ರಹದಿಂದ ಸ್ವಲ್ಪ ಸ್ವಲ್ಪವಾಗಿ ನನಗೆ ಇದು ಕಲ್ತ್ಕೊಳ್ಬೇಕು, ಭಗವಂತನ ಬಗ್ಗೆ ನನಗೆ ಇನ್ನೂ ತಿಳಿದುಕೊಳ್ಬೇಕು, ಭಗವದ್ಗೀತೆ ನನಗೆ ತಿಳಿದುಕೊಳ್ಬೇಕು ಅಂತ ಹೇಳುವ ಆಸಕ್ತಿ ಮೂಡಲಿಕ್ಕೆ ಶುರುವಾಯಿತು. ಇದು ಎರಡನೆಯ ಘಟ್ಟ. ಸಾಧ್ವಿ ನೈಜ ವಿಭು. ಸಾಧ್ವಿ, ಪತಿವ್ರತೆ, ವಿವಾಹ ಆಗಿರುವಂತಹ ಸ್ತ್ರೀ. ಅದು ಆಗಿನ ಕಾಲದ ಸ್ತ್ರೀ, ಈಗಿನ ಕಾಲದ್ದಲ್ಲ. ನೈಜ ವಿಭುಂ, ತನ್ನ ಗಂಡನೇ ಪತಿ ಪರಮೇಶ್ವರ ಅಂತ ಹೇಳ್ತಾಳಂತೆ. ಈಗಿನ ಕಾಲದಲ್ಲಿ ಹಾಗೆ ಹೇಳೋದಿಲ್ಲ. ಪತಿ ಪರಮೇಶ್ವರ ಹೇಳಬೇಕು ಅಂತ ಹೇಳಿದ್ರೆ ಗಂಡ ಕೂಡ ಪತ್ನಿ ಪಾರ್ವತಿ ಅಂತ ಹೇಳಿದರೆ ಮಾತ್ರ ಹೇಳೋದು, ಇಲ್ದಿದ್ರೆ ಹೇಳೋದಿಲ್ಲ ನಾವು, ಅಲ್ವೇ? ಹೇಗಿರ್ತಿದ್ರು ಅಲ್ಲ, ಈಗಿನ ಕಾಲದಲ್ಲಿ ಹೀಗಿರೋರು ಇಲ್ಲ ಅಂತಲ್ಲ, ಎಲ್ಲೋ ಕೆಲವು ಬೇರೆ ಥರದ ಡೈವೋರ್ಸ್ ಎಲ್ಲ ಆಗುವಂಥ ಕೇಸಸ್ ಇರ್ಬೋದು, ಅದು ಬೇರೆ ವಿಚಾರ. ಹೇಗಿರಬೇಕು ಗಂಡ ಹೆಂಡತಿ ಅಂದರೆ, ಶುರುವಿನಲ್ಲಿ ದೈಹಿಕ ಸಂಪರ್ಕಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಿರ್ತಾರೆ ಮದುವೆ ಆದ, ವಿವಾಹ ಆದ ಮೊದಲನೇ ದಿನಗಳಲ್ಲಿ. ಆಮೇಲೆ ಇದರಲ್ಲಿ ಆಸಕ್ತಿ ಸ್ವಲ್ಪ ಕಡಿಮೆ ಆಗಿ ಮನಸ್ಸು ಒಂದಾಗತ್ತೆ. ಗಂಡ ಮತ್ತು ಹೆಂಡತಿಯ ಮನಸ್ಸು ಒಂದಾಗಕ್ಕೆ ಶುರುವಾಗತ್ತೆ, ಅಲ್ವೇ? ಗಂಡ ಅಥವಾ ಹೆಂಡತಿಯಲ್ಲಿ ಏನಾದರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅದನ್ನೆಲ್ಲ ಸರಿ ಮಾಡಿಕೊಳ್ತಾರೆ. ಹಾಗೆ ಇಲ್ಲಿ ಭಗವಂತನ ಜೊತೆ, ಭಗವಂತನ ಮೇಲೆ ಮನಸ್ಸು ಯಾವತ್ತೂ ಕೂಡ ಭಗವಂತನಲ್ಲಿ ಲೀನವಾಗಿರ್ತಾ ಇರುತ್ತೆ. ಇದನ್ನು ನಾವು ಅಭ್ಯಾಸ ಮಾಡಬೇಕು ಅಂತೇಳಿ ಆದಿಶಂಕರಾಚಾರ್ಯರು ಬೋಧಿಸ್ತಾ ಇರೋದು. ಮನಸ್ಸನ್ನ ಭಗವಂತನ ಪಾದ ಕಮಲಗಳಲ್ಲಿ ಇಟ್ಟರೆ ಸಾಧ್ವಿ ನೈಜ ವಿಭು. ಹಿಂದಿನ ಕಾಲದಲ್ಲಿ ಹುಡುಗಿಯರು ಹೆಂಗಸರು ಕೆಲಸ ಮಾಡಿದ್ದು ಅಂತ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ಇಲ್ವೇ ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಅಂದರೆ ಹೊರಗಡೆ ಹೋಗಿ ಸಂಪಾದನೆ ಮಾಡಿದ್ದು ಕಡಿಮೆ. ಗಂಡ ಸಂಪಾದನೆ ಮಾಡ್ತಾ ಇದ್ದಿದ್ದು, ಹೆಂಡತಿ ಕುಟುಂಬವನ್ನು ನಿಭಾಯಿಸ್ತಾ ಇದ್ದಿದ್ದು. ಹಾಗೆ ಎಲ್ಲ ವಿಚಾರಗಳನ್ನು, ಕುಟುಂಬದ ವ್ಯವಸ್ಥೆಯನ್ನು ನೋಡ್ತಾ ಇದ್ದಿದ್ದು, ನೋಡಿಕೊಳ್ತಾ ಇದ್ದಿದ್ದು, ಕೆಲಸ ಮಾಡ್ತಾ ಇದ್ದಿದ್ದೆಲ್ಲ ಈ ಥರದ ತಾಯಿ, ಮಕ್ಕಳನ್ನು ನೋಡಿಕೊಳ್ಳೋದು, ಅಲ್ವೇ? ಹಾಗೆ ಸಾಧ್ವಿ ನೈಜ ವಿಭು, ಮನಸ್ಸಿನಲ್ಲಿ ಯಾವತ್ತೂ ಕೂಡ ಗಂಡನ ಬಗ್ಗೆ ಅಥವಾ ಕುಟುಂಬದ ಬಗ್ಗೆ ವಿಚಾರವನ್ನು ನಡೆಸ್ತಾ ಇದ್ರು. ಹಾಗೆ ಇಲ್ಲಿ ಮೂರನೇ ಘಟ್ಟ ನಮಗೆ ಈಗ ಮನಸ್ಸನ್ನು ಪರಮಶಿವನ ಪಾದ ಕಮಲಗಳಲ್ಲಿ ಇರಿಸುವಂಥದ್ದು. ಆಮೇಲೆ ನಾಲ್ಕನೆಯದು ಲತಾಕ್ಷಿತಿರುಹಂ. ಲತಾ ಅಂತೇಳಿದ್ರೆ ಒಂದು ಬಳ್ಳಿಗೆ ತನ್ನದೇ ಆದ ಒಂದು ಇರ್ಲಿಕ್ಕೆ ಆಗೋದಿಲ್ಲ, ಅಸ್ತಿತ್ವ ಅಂತೇಳಿ ಆಗೋದಿಲ್ಲ, ಕೆಳಗೆ ಬಿದ್ದು ಬಿಡತ್ತೆ. ಹಾಗಾಗಿ ಏನು ಬೇಕು? ಏನೋ ಒಂದು ಸ್ತಂಭವೋ ಕಂಬವೋ ಬೇಕು, ಇಲ್ಲ ಒಂದು ಮರ, ಅದರ ಹತ್ತಿರ ಇರುವ ಮರಕ್ಕೆ ಸುತ್ತಿಕೊಂಡು ಮೇಲೆ ಹೋಗತ್ತೆ. ಆ ಬಳ್ಳಿಯನ್ನು ಮರದಿಂದ ಹೇಗೆ ಬೇರ್ಪಡಿಸೋದು ನಾವು? ತುಂಬ ಕಷ್ಟ. ಎಷ್ಟು ಗಟ್ಟಿಯಾಗಿ ಸುತ್ತಿಕೊಂಡಿದೆ ಅಂತ ಹೇಳಿದ್ರೆ ಅದನ್ನು ಬಿಡಿಸ್ಲಿಕ್ಕೆ ಆಗೋದೇ ಇಲ್ಲ. ಇದು ನಾಲ್ಕನೇ ಘಟ್ಟ. ನಾವು ಕೂಡ ಹಾಗಿರಬೇಕು. ಪರಮಾತ್ಮನನ್ನು ಬಿಟ್ಟು ಬೇರೆ ಬಗ್ಗೆ ಆಲೋಚನೆ ಮಾಡು ಅಂತ ಹೇಳಿದ್ರೆ ಅಯ್ಯೋ ಸಾಧ್ಯವೇ ಇಲ್ಲ ನನಗೆ ಒಬ್ಬರು ಫ್ರೆಂಡ್ ಇದ್ದಾರೆ ತಿರುವಣ್ಣಾಮಲೆಯಲ್ಲಿ. ಅವರು ಹಾಗೆ, ಅವರು ಈ ಯೋಗಿರಾಮ್ ಸುರತ್ ಕುಮಾರ್ ಆಶ್ರಮದಲ್ಲಿರ್ತಾರೆ. ಅಲ್ಲಿನ ಒಂದು ಮಂತ್ರ ಅಂತ ಹೇಳಿದ್ರೆ ಯೋಗಿರಾಮ್ ಸುರತ್ ಕುಮಾರ್, ಯೋಗಿರಾಮ್ ಸುರತ್ ಕುಮಾರ್, ಯೋಗಿರಾಮ್ ಸುರತ್ ಕುಮಾರ್ ಜಯಗುರು ರಾಯ ಅಂತ ಹೇಳುವ ಮಂತ್ರ. ಒಂದು ಸಲ ನಾನು ಅವ್ರ ಹತ್ರ ಹೇಳಿದೆ, ನೀವು ಓಂ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತೇಳಿ ನಾವೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ, 12 ಗಂಟೆ ರಾಮನಾಮ ಚಾಂಟ್ ಮಾಡುವಂಥದ್ದು, ದಯವಿಟ್ಟು ನೀವು ಬನ್ನಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, ಕ್ಷಮಿಸಬೇಕು ಜ್ಯೋತಿ, ನನಗೆ ಆ ಒಂದು ಮಂತ್ರ ಬಿಟ್ಟರೆ ಬೇರೆ ಯಾವ ಮಂತ್ರ ಬಾಯಿಗೆ ಬರೋದೇ ಇಲ್ಲ ಅಂತ. ನನಗೆ ಅಳುವೆ ಬಂದುಬಿಡ್ತು. ಎಷ್ಟೊಂದು ಶ್ರದ್ಧೆ ಇದೆ ಆ ಒಂದು ಮಂತ್ರದ ಮೇಲೆ, ಅದು ಬಿಟ್ಟು ನನ್ನ ಬಾಯಿಗೇನು ಬರೋದೇ ಇಲ್ಲ, ನನ್ನ ಮನಸ್ಸಿಗೆ ಬರೋದೇ ಇಲ್ಲ ಅಂತೇಳಿ ನಾನು ಹೇಳಿದೆ, ನೀವು ಒಂದು ರೋಲ್ ಮಾಡೆಲ್ ನನಗೆ ಅಂತೇಳಿ. ಹಾಗಿರಬೇಕು. ಲತಾಕ್ಷಿತಿರುಹಂ ಸಿಂಧು ಸರಿದ್ವಲ್ಲಭಂ. ಕೊನೆಯದಾಗಿ ಸಿಂಧು ಅಂತ ಹೇಳಿದ್ರೆ ಸಮುದ್ರ, ಸರಿತ್ ಅಂತ ಹೇಳಿದ್ರೆ ನದಿ.
ಹೇಗೆ ನದಿ ಸಮುದ್ರವನ್ನು ಸೇರಿಕೊಳ್ಳತ್ತೆ. ಎಲ್ಲೋ ಪರ್ವತದಲ್ಲಿ ಹುಟ್ಟಿ ಹಿಮಾಲಯದಲ್ಲಿ ಹುಟ್ಟತ್ತೆ ಗಂಗಾ, ಅಲಕಾನಂದ. ಎಷ್ಟೊಂದು ನದಿಗಳು ಎಲ್ಲೋ ಪರ್ವತದಲ್ಲಿ ಹುಟ್ಟಿ ಹರಿದು ಬೇರೆ ಬೇರೆ ನದಿಗಳ ಜೊತೆ ಸೇರಿಕೊಂಡು ಕೊನೆಯಲ್ಲಿ ಸೇರೋದು ಸಮುದ್ರವನ್ನೇ. ಆ ಸಮುದ್ರವನ್ನು ಸೇರಿದ ಮೇಲೆ ಇದು ಗಂಗಾ, ಇದು ಯಮುನಾ, ಇದು ಕೃಷ್ಣ, ಇದು ಕಾವೇರಿ, ಇದು ನೈಲ್, ಇದು ಅಮೆಜಾನ್, ಇದೆಲ್ಲ ಬೇರೆ ಬೇರೆ ದೇಶದ ನದಿಗಳು ತಾನೆ. ಎಲ್ಲವೂ ಬಂದು ಸೇರೋದು ಸಮುದ್ರಕ್ಕೆ. ಸೇರಿದ ಮತ್ತೆ ನಮಗೆ ನೋಡೋಕ್ಕಾಗತ್ತಾ ಇದು ಗಂಗಾ ನದಿ ಸಮುದ್ರದಲ್ಲಿ? ಗೊತ್ತಾಗತ್ತಾ ನಮಗೆ? ಏನಾದರೂ ವ್ಯತ್ಯಾಸ ಇದೆಯಾ ಸೇರಿದ ಮೇಲೆ? ಏನೂ ಇಲ್ಲ. ಇದುವೇ ನಮ್ಮ ಸಾಯುಜ್ಯದ ಘಟ್ಟ, ಕೊನೆಯ ಘಟ್ಟ. ಜೀವಾತ್ಮ ಪರಮಾತ್ಮ ಒಂದೇ ಆಗುವಂಥದ್ದು. ಅಲ್ಲಿ ಸೇರಿಕೊಂಡೆವೋ ಮತ್ತೆ ನಾವು ಬೇರೆ ಅಂತ ಆಗೋದಿಲ್ಲ. ಇದು ಬೇರೆ ಅದು ಬೇರೆ ಯಾವ ವ್ಯತ್ಯಾಸವೂ ಇಲ್ಲ, ಒಂದೇ ಇರೋದೆಲ್ಲ ಒಂದೇ. ಇದು 5ನೇ ಘಟ್ಟ. ಸಿಂಧು ಸರಿದ್ವಲ್ಲಭಂ ಪ್ರಾಪ್ನೋತಿ ಇಹ ಯಥಾ ತಥಾ ಪಶುಪತೆ. ಹೇಗೆ ಇದೆಲ್ಲ ಆಗತ್ತೋ ಅದೇ ಥರದಲ್ಲಿ ಪಾದಾರವಿಂದದ್ವಯಂ ಚೇತೋ ವೃತ್ತಿರೂಪೇತ್ಯ ತಿಷ್ಠತಿ ಸದಾ ಸಾ ಭಕ್ತಿ ಇತ್ಯುಚ್ಯತೆ. ಯಾವಾಗ ನನ್ನ ಮನಸ್ಸು ಹೀಗೆಲ್ಲ ಈ ಎಲ್ಲ ಘಟ್ಟಗಳನ್ನು ದಾಟಿ ಕೊನೆಯ ಸಾಯುಜ್ಯ ಘಟ್ಟವನ್ನು ಸೇರುತ್ತೋ, ಚೇತಃ ನನ್ನ ಮನಸ್ಸು ವೃತ್ತಿ ಈ ಕೆಲಸವನ್ನು ಮೇಲೆ ಏರಿ ಈ ಕೆಲಸವನ್ನು ಸೇರಿಕೊಂಡಾಗ, ಸದಾ ಅಲ್ಲಿಯೇ ಇದ್ದಾಗ, ಇದಕ್ಕೆ ಏನು ಹೆಸರು? ಭಕ್ತಿ. ಇದಕ್ಕೆ ಭಕ್ತಿ ಅಂತ ಹೆಸರು ಅಲ್ವೇ? ನಾವು ಭಾರಿ ದೊಡ್ಡ ಭಕ್ತಿ ನನಗೆ ಅಂತ ನಾವು ಹೇಳ್ತಾ ಇರ್ತೀವಿ. ಆದಿಶಂಕರಾಚಾರ್ಯರು ಹೇಳ್ತಾರೆ, ಈ ಘಟ್ಟ ಒಂದೊಂದೇ ಘಟ್ಟವನ್ನು ದಾಟ್ತಾ ದಾಟ್ತಾ ಹೋಗಬೇಕು. ಕೊನೆಯ ಘಟ್ಟದವರೆಗೆ ನಾವೆಲ್ಲರೂ ಸೇರಬೇಕಾಗಿದೆ. ಮುಂದಿನ ಶ್ಲೋಕ 62ನೇ ಶ್ಲೋಕ. ಆನಂದಾಶ್ರುಭಿರಾತನೋತಿ ಪುಲಕಂ ನೈರ್ಮಲ್ಯತಶ್ಚಾದನಂ ವಾಚಾ ಶಂಖಮುಖೇ ಸ್ಥಿತೈಶ್ಚ ಜಠರಾಪೂರ್ತಿಂ ಚರಿತ್ರಾಮೃತೈಃ ರುದ್ರಾಕ್ಷೈರ್ಭಸಿತೇನ ದೇವವಪುಷೋ ರಕ್ಷಾಂ ಭವದ್ಭಾವನಾ ಪರ್ಯಂಕೆ ವಿನಿವೇಶ ಭಕ್ತಿ ಜನನಿ ಭಕ್ತಾರ್ಭಕಂ ರಕ್ಷತಿ. ಆನಂದಾಶ್ರುಭಿರಾತನೋತಿ ಪುಲಕಂ ನೈರ್ಮಲ್ಯತಶ್ಚಾದನಂ ವಾಚಾ ಶಂಖಮುಖೇ ಸ್ಥಿತೈಶ್ಚ ಜಠರಾಪೂರ್ತಿಂ ಚರಿತ್ರಾಮೃತೈಃ ರುದ್ರಾಕ್ಷೈರ್ಭಸಿತೇನ ದೇವವಪುಷೋ ರಕ್ಷಾಂ ಭವದ್ಭಾವನಾ ಪರ್ಯಂಕೆ ವಿನಿವೇಶ ಭಕ್ತಿ ಜನನಿ ಭಕ್ತಾರ್ಭಕಂ ರಕ್ಷತಿ. ಭಕ್ತಿ ಜನನಿ, ಇಲ್ಲಿ ಭಕ್ತಿಯನ್ನ ತಾಯಿ ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ಆನಂದಾಶ್ರುಭಿ ಆತನೋತಿ ಪುಲಕಂ. ನಾವು ನಮ್ಮ ಪುಟ್ಟು ಮಕ್ಕಳನ್ನು ಎತ್ತಿಕೊಂಡಾಗ ಹೇಗಾಗತ್ತೆ? ಎಷ್ಟು ಖುಷಿ ಆಗತ್ತೆ ನಮಗೆ. ಆ ಮಗು ಏನೇನೋ ಶಬ್ದಗಳು ಹೊರಡಿಸ್ತಾ ಇರುತ್ತೆ, ನಮಗೆ ಅದೇನೋ ಭಾರಿ ಖುಷಿ ಅಲ್ವಾ? ಇಲ್ಲ ಹೆಜ್ಜೆ ಹಾಕಿದಾಗ, ತೊದಲು ಮಾತಾಡಿದಾಗ ಏನು ಮಾಡ್ತೀವಿ? ಗಟ್ಟಿ ಹೋಗಿ ತಬ್ಬಿಕೊಳ್ತೀವಿ. ಕೆಲವೊಂದ್ಸಲ ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟು ಖುಷಿ ಅದೊಂದು. ಆನಂದಾಶ್ರುಭಿ ಆತನೋತಿ ಪುಲಕಿತಲಾಗ್ತಾಳಂತೆ. ಯಾರು ಇಲ್ಲಿ ಜನನಿ? ನಮಗೆ ಭಕ್ತಿ ಅಂತ ಹೇಳೋದು ಜನನಿ, ಅಮ್ಮ. ನೈರ್ಮಲ್ಯತಃ ಛಾದನಂ. ಛಾದನ ಅಂತ ಹೇಳಿದ್ರೆ ಹೊದಿಕೆಯನ್ನು ಹಾಕ್ತಾಳಂತೆ ನಮಗೆ. ನಮ್ಮನ್ನ ಮಲಗಿಸುವಂತಹ ಕಾರ್ಯಕ್ರಮವನ್ನು ಹೇಳ್ತಾ ಇರೋದು. ಹೇಗೆ ಮಗುವನ್ನು ಒಂದು ತಾಯಿ ಮಲಗಿಸ್ತಾಳೋ, ಬೆಚ್ಚಗೆ ಹೊದಿಕೆಯನ್ನು ಹೊದಿಸಿ ಮಲಗಿಸ್ತಾಳೆ, ಹಾಗೆ ಇಲ್ಲಿ ನಮಗೆ ಬೆಚ್ಚಗೆ ಹೊದಿಕೆಯನ್ನು ಭಕ್ತಿ ಜನನಿ ಹೊದಿಸ್ತಾಳೆ. ಏನದು ಹೊದಿಕೆ? ನಿರ್ಮಲವಾದ ಮನಸ್ಸು. ನೈರ್ಮಲ್ಯತಃ, ನಿರ್ಮಲವಾಗಿರುವಂತಹ ಮನಸ್ಸನ್ನು ನಮಗೆ ಹೊದಿಕೆಯಾಗಿ ಹೊದಿಸ್ತಾಳೆ. ವಾಚಾ ಶಂಖಮುಖೇ ಸ್ಥಿತೈಶ್ಚ ಜಠರಾಪೂರ್ತಿಂ ಚರಿತ್ರಾಮೃತೈಃ. ಚರಿತ್ರೆ, ಭರಮಶಿವನ ಚರಿತ್ರೆಗಳನ್ನು ಕತೆ ಹೇಳಬಹುದು ಅಥವಾ ಭಜನೆಗಳು ಶ್ಲೋಕಗಳ ಮೂಲಕ ಹೇಳ್ತಾ ಅಂತ ಹೇಳಿದರೆ, ಈ ವಾಚಾ ಶಂಖಮುಖೆ, ಶಂಖದಿಂದ ಬರುವಂಥದ್ದು ಏನಿದೆಯೋ
ಅದಕ್ಕೆ ಹೆಸರು ಧರ್ಮ. ನಮ್ಮಲ್ಲಿ ಈಗೆಲ್ಲ ಫೀಡಿಂಗ್ ಬಾಟ್ಲೆಲ್ಲ ಆ ಥರದ್ದು ಬೇರೆ ಬೇರೆ ಥರದ್ದು ಬಂದಿದೆ. ಹಿಂದಿನ ಕಾಲದಲ್ಲಿ ಅದೆಲ್ಲ ಏನಿರಲಿಲ್ಲ. ಹಾಗಾಗಿ ಒಂದು ಶಂಖದ ಬಾಯಿ ಇರುವ ಥರದ ಒಂದು ಪೆರಡೆ ಅಂತ ಹೇಳ್ತಾ ಇದ್ರು. ಅದರಲ್ಲಿ ಮಗುವಿಗೆ ಹಾಲೋ ನೀರೋ ಕುಡಿಸ್ತಾ ಇದ್ರು. ಅದಕ್ಕೆ ಇಲ್ಲಿ ವಾಚಾ ಶಂಖ ಮುಖೆ ಸ್ಥಿತ ಇಚ್ಛ ಜಠರಾ ಪೂರ್ತಿ, ಹೊಟ್ಟೆ ತುಂಬ ಹಾಲು ಕುಡಿಸೋದು. ಯಾಕೆ? ಇಲ್ದಿದ್ರೆ ರಾತ್ರಿ ಎದ್ದು ಬಿಡ್ತಾರೆ ಮಕ್ಕಳು, ಹೊಟ್ಟೆ ತುಂಬ ಆಗಬೇಕು ತಾನೆ. ಹಾಗಾಗಿ ಭಕ್ತಿ ಅಂತ ಹೇಳುವ ತಾಯಿ ನಮಗೆ ಶಿವನ ಚರಿತ್ರೆಗಳನ್ನು ಹೇಳುವುದರ ಮೂಲಕ ಅಥವಾ ಕಲಿಸುವುದರ ಮೂಲಕ ಅಥವಾ ಭಜನೆಗಳ ಮೂಲಕ ಕಲಿಸುವುದರ ಮೂಲಕ ಹೊಟ್ಟೆಯನ್ನು ತುಂಬಿಸ್ತಾಳೆ. ಆಮೇಲೆ ರುದ್ರಾಕ್ಷೇರ್ ಭಸಿತೇನ ದೇವ ವಪುಷೋ, ತಾಯಿಯಾದವಳಿಗೆ ಯಾವತ್ತೂ ಒಂದು ಭಯ ಇರತ್ತೆ. ನನ್ನ ಮಗುವಿಗೆ ಎಲ್ಲಿ ದೃಷ್ಟಿ ಆಗತ್ತೆ? ಎಲ್ಲಾದರೂ 1 ವರ್ಷಕ್ಕೆ ಮಗು ಮಾತಾಡೋಕ್ಕೆ ಜಟಪಟ ಅಂತ ಮಾತಾಡ್ತೆ ಅಂತ ಆದರೆ ಬಂದವರೆಲ್ಲ ಓಹೋ 1 ವರ್ಷ ಆಯ್ತಷ್ಟೇ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅಥವಾ ಮಾತಾಡ್ತಿದ್ದಾಳೆ ಅಂತ ಹೇಳಿದರೆ ನಮಗೆ ಭಯ ಆಗತ್ತೆ. ಅದಕ್ಕೆ ಸರಿಯಾಗಿ ಆ ರಾತ್ರಿ ಆ ಮಗುವಿಗೆ ಹುಷಾರಿಲ್ಲದೆ ಆಗ್ಬಿಡತ್ತೆ. ಅವಾಗೇನು ಹೇಳ್ತೀವಿ? ಅವ್ರು ಹಾಗೆ ಹೇಳಿದ್ರಲ್ಲ, ದೃಷ್ಟಿ ಆಯಿತು ನೋಡಿ ಹೇಳಿ ಏನು ಮಾಡ್ತೀವಿ ನಾವು? ಏನೋ ಕಪ್ಪು ಪಟ್ಟೆ ನೂಲು ಕೈಗೆ ಕಟ್ಟೋದೋ, ಕಾಲಿಗೆ ಕಟ್ಟೋದೋ, ಸೊಂಟಕ್ಕೆ ಕಟ್ಟೋದೋ, ಇಲ್ಲ ತಾಯತ ಕಟ್ಟೋದೋ, ಏನೋ ಒಂದು ಮಾಡಲ್ವೇ? ಹಾಗೆ ಈ ಭಕ್ತಿ ಜನನಿ ಕೂಡ ನಮಗೆ ಆ ಥರದ ತಾಯ್ತವನ್ನು ಹಾಕ್ತಾಳೆ. ಏನದು? ರುದ್ರಾಕ್ಷ. ರುದ್ರಾಕ್ಷವನ್ನು ನಮಗೆ ಧಾರಣೆ ಮಾಡಿಸ್ತಾಳೆ. ಹಾಗೆಯೇ ಭಸಿತೇನ ಭಸ್ಮ ಧಾರಣೆ, ವಿಭೂತಿಯನ್ನು ಮೈಗಿಡೀ ನಮಗೆ ಹಚ್ಚುತ್ತಾಳಂತೆ ಅವಳು. ಶಿವನ ಭಕ್ತರಾದವರು ವಿಭೂತಿಯನ್ನು ಧಾರಣೆ ಮಾಡ್ತಾರೆ, ಹಾಗೆಯೇ ರುದ್ರಾಕ್ಷವನ್ನು ಧಾರಣೆ ಮಾಡ್ತಾರೆ. ಇದು ಯಾವುದೋ ಶೋ ಮಾಡೋದಕ್ಕಲ್ಲ. ನಾನು ರುದ್ರಾಕ್ಷ ಧಾರಣೆ ಮಾಡ್ತಾ ಇದ್ದೇನೆ, ಅದು ಚಿನ್ನದಲ್ಲಿ ಕಟ್ಟಿಸಿದ್ದೇನೆ, ಬೆಳ್ಳಿಯಲ್ಲಿ ಕಟ್ಟಿಸಿದ್ದೇನೆ, ಅದು ಮುಖ್ಯ ಅಲ್ಲ. ರುದ್ರಾಕ್ಷ ಧಾರಣೆ ಮಾಡೋದ್ರಿಂದ, ಭಸ್ಮವನ್ನು ಧರಿಸೋದ್ರಿಂದ, ಹಚ್ಚಿಕೊಳ್ಳೋದ್ರಿಂದ ಆರೋಗ್ಯ ವೃದ್ಧಿ ಆಗತ್ತೆ. ದೈಹಿಕ ಆರೋಗ್ಯವು ಹಾಗೆಯೇ ಮಾನಸಿಕ ಆರೋಗ್ಯವು. ಹಾಗಾಗಿ ರುದ್ರಾಕ್ಷೇರ್ ಭಸಿತೇನ ದೇವ ವಪುಷೋ, ನಮ್ಮ ದೇಹಕ್ಕೆಲ್ಲ ರುದ್ರಾಕ್ಷವನ್ನು ಅಥವಾ ಈ ಭಸ್ಮವನ್ನು ಧರಿಸಿ ರಕ್ಷಾಂಭವದ್ಭಾವನ ರಕ್ಷಾ ಕವಚವನ್ನು ನಮಗೆ ತೊಡಿಸ್ತಾಳಂತೆ. ಯಾರಿದು? ನಮ್ಮ ತಾಯಿಯ ರೂಪದಲ್ಲಿರುವಂತಹ ಭಕ್ತಿ. ಎಷ್ಟು ಅದ್ಭುತವಾಗಿ ಹೇಳ್ತಿದ್ದಾರೆ ನೋಡಿ ಆದಿಶಂಕರಾಚಾರ್ಯರು. ಆಮೇಲೆ ಪರ್ಯಂಕೆ ವಿನಿವೇಶ್ಯ, ಇಷ್ಟೆಲ್ಲ ಮಾಡೋದೇನೀಗ? ಮಂಚದಲ್ಲಿ ನಿದ್ದೆ ಮಾಡಿಸೋದು. ಹೊಟ್ಟೆ ತುಂಬ ಕುಡಿಸಿ ಆಯಿತು, ಹೊದಿಕೆಯನ್ನು ಮೇಲೆ ಪರಿಶುದ್ಧವಾದ ಮನಸ್ಸು ಅಂತ ಹೇಳುವ ಹೊದಿಕೆಯನ್ನು ಹೊದಿಸಿ ಆಯಿತು. ರುದ್ರಾಕ್ಷಿ ಭಸ್ಮ ಇದೆಲ್ಲವನ್ನು ದೃಷ್ಟಿಗೋಸ್ಕರ ರಕ್ಷಾ ಕವಚ ಇದೆಲ್ಲವನ್ನು ತೊಡಿಸಿ ಆಯಿತು. ಇದೆಲ್ಲ ಆದಮೇಲೆ ಇನ್ನೇನು ಮಾಡೋದು? ಮಗು ನಿದ್ದೆ ಮಾಡಬೇಕು ತಾನೆ. ನಿದ್ದೆ ಮಾಡಿದ ಮಗುವನ್ನು ಮಂಚದ ಮೇಲೆ, ಹಾಸಿಗೆ ಮೇಲೆ ಮಲಗಿಸ್ಬಿಡೋದು. ಹೇಗೆ? ಶಬ್ದ ಆಗಬಾರ್ದು, ಮೆಲ್ಲಗೆ, ಮಗು ಹೇಳ್ಬಾರ್ದು. ಪರ್ಯಂಕೆ ವಿನಿವೇಶ ಭಕ್ತಿ ಜನನಿ ಭಕ್ತಾರ್ಭಕಂ ರಕ್ಷತಿ. ಏನಿದು ಮಂಚ? ಯಾವ ಮಂಚದಲ್ಲಿ ಮಲಗಿಸ್ತಾಳಂತೆ ನಮ್ಮ ತಾಯಿ ಭಕ್ತಿ ಅಂತ ಹೇಳುವ ತಾಯಿ? ಸಮಾಧಿ ಸ್ಥಿತಿ, ಧ್ಯಾನ ಅಂತ ಹೇಳುವ ಮಂಚದಲ್ಲಿ ಮಕ್ಕಳಾಗಿರುವಂತಹ ನಮ್ಮ ಭಕ್ತರನ್ನು ಈ ತಾಯಿ, ಭಕ್ತಿ ಅಂತ ಹೇಳುವ ತಾಯಿ ಬೇಕಾದ ಎಲ್ಲವನ್ನು ನಮಗೆ ಮಾಡಿಕೊಟ್ಟು ಸಮಾಧಿ ಸ್ಥಿತಿಯಲ್ಲಿ ಧ್ಯಾನದಲ್ಲಿರು ನೀನು ಅಂಥೇಳಿ ಈ ಥರದಲ್ಲಿ ಮಾಡ್ತಾ ನಮ್ಮ ರಕ್ಷಣೆಯನ್ನು ಭಕ್ತಿ ಜನನಿ ಮಾಡ್ತಾ ಇದ್ದಾಳಂತೆ. ಎಷ್ಟು ಅದ್ಭುತವಾದ ಹೋಲಿಕೆ ನೋಡಿ. ಆನಂದಾಶ್ರುಭಿ ಆತನೋತಿ ಪುಲಕಂ. ಹೀಗೆ ಮಾಡಿದಾಗ ಆ ಭಕ್ತಿ ಅಂತ ಹೇಳುವ ತಾಯಿಗೆ ಆನಂದ ಆಶ್ರು ಅಂತೆ. ನಮ್ಮ ಮಕ್ಕಳನ್ನು ನಾವು ಮಾಡೋದಿಲ್ವೇ? ಆನಂದಾಶ್ರು ನಮಗೂ ಆಗತ್ತೆ. ಅದೇ ರೀತಿಯಲ್ಲಿ ಈ ಭಕ್ತಿ ಅಂತ ಹೇಳುವ ತಾಯಿ ಕೂಡ ಆನಂದಾಶ್ರುವಿನಿಂದ ಪುಲಕಿತಳಾಗ್ತಾಳಂತೆ.
ನಾವು ಕೂಡ ಈ ಘಟ್ಟವನ್ನು ತಲುಪಬೇಕಲ್ವೇ? ಖಂಡಿತವಾಗಿಯೂ ಕೂಡ ತಲುಪಿಯೇ ತಲುಪುತ್ತೇವೆ. ಹಾಗಾಗಿಯೇ ನಮಗೆ ಈ ಶಿವಾನಂದ ಲಹರಿಯ ಅರ್ಥವನ್ನು ತಿಳಿದುಕೊಳ್ಳಬೇಕು ಅಂತೇಳುವ ಆಸಕ್ತಿಯನ್ನು ಭಗವಂತ ಅನುಗ್ರಹಿಸಿದ್ದಾನೆ. ಅರ್ಥವನ್ನು ತಿಳಿದುಕೊಂಡು ಸ್ವಲ್ಪ ಸ್ವಲ್ಪವಾಗಿ ಆದರೂ ನಾನು ಇದನ್ನು ಆಚರಣೆಯಲ್ಲಿ ತಂದುಕೊಳ್ಳಬೇಕು ಅಂತೇಳುವ ಭಾವನೆಯನ್ನು ನಮಗೆ ಭಗವಂತ ಹುಟ್ಟಿಸಿದ್ದಾನೆ. ಖಂಡಿತವಾಗಿಯೂ ಅಯಸ್ಕಾಂತದ ಹಾಗೆ ನಮ್ಮನ್ನು ತನ್ನ ಕಡೆಗೆ ಸೆಳಿತಾ ಇದ್ದಾನೆ. ಹಾಗೆಯೇ ಕೊನೆಯಲ್ಲಿ ಸಾಯುಜ್ಯವನ್ನು ಖಂಡಿತವಾಗಿಯೂ ನಮಗೆಲ್ಲರಿಗೂ ದಯಪಾಲಿಸ್ತಾನೆ. ಅದಕ್ಕೆ ಬೇಕಾಗಿರುವಂಥದ್ದು ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.